ಎಲ್ಲರಿಗೂ ನಮಸ್ಕಾರ. TCHR ನ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮ್ಯಾಥಮೆಟಿಕ್ಸ್ ಫೈನಲ್ ಎಕ್ಸಾಮಿನೇಷನ್ ಗಮನದಲ್ಲಿಟ್ಕೊಂಡು ಪಾರ್ಟ್ ಸಿ 3 ಮಾರ್ಕ್ಸ್ ಕ್ವೆಶನ್ಸ್ ಯಾವುದನ್ನ ಈ ವರ್ಷ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಸೆಷನ್ ನಲ್ಲಿ ನಾವು ಡಿಸ್ಕಷನ್ ಮಾಡ್ಲಿಕ್ಕಿದ್ದೀವಿ. ಸೊ ನಾನಿವಾಗ ಒಂದು ಕ್ವೆಶನ್ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ, ರೈಟ್? ಸೊ ಪಾರ್ಟ್ ಸಿ ಅಂತ ತಗೊಂಡಾಗ ಯಾವ ಟೈಪ್ ಕ್ವೆಶನ್ ರಿಲೇಷನ್ ಫಂಕ್ಷನ್ ಅನ್ನುವ ಕಾನ್ಸೆಪ್ಟ್ ಇಂದ ಬರುತ್ತೆ. ಲೆಟ್ ಎ ಇಸ್ ಅ ಸೆಟ್ 1 2 3 4 5 ಈ ರೀತಿ ಒಂದು ಸೆಟ್ ಎ ಇದೆ. ರಿಲೇಷನ್ ಆರ್ ಎ ಕಾಮಾ ಬಿ such that modulus of a minus b is even, right? So prove that this one is an equivalence relation. So ಯಾವುದನ್ನ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ನೀವು ಪ್ರೂಫ್ ಕೊಡೋಕ್ ಸಾಧ್ಯನೋ ಆ ರೀತಿಯ ಕ್ವೆಶನ್ ಪಾರ್ಟ್ ಸಿ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಹಾಗಾದ್ರೆ ಇದನ್ನ ಪ್ರೂಫ್ ಬರೆಯೋದಕ್ಕೆ ಹೇಗೆ ನೀವು ಮುಂದುವರಿತೀರಾ, ರೈಟ್? ಸ್ಟೆಪ್ 1 ನೀವಿಲ್ಲಿ ಮೂರು ವಿಶೇಷವಾಗಿರೋದನ್ನ ಹೇಳಬೇಕಾಗತ್ತೆ. ಮೊದಲನೇದು ರಿಫ್ಲೆಕ್ಸಿವ್ ಅಲ್ವಾ? ಸ್ಟೆಪ್ 1 ರಿಫ್ಲೆಕ್ಸಿವ್ ಅಂತ ಬೋರ್ಡ್ ಹಾಕಿ. ಈ ಪ್ರಾಪರ್ಟಿನ ನೀವು ಚೆಕ್ ಮಾಡಕ್ ಹೋಗ್ತಾ ಇದ್ದೀರಾ, ರಿಫ್ಲೆಕ್ಸಿವ್ ಆಗುತ್ತೋ ಇಲ್ಲೋ ಅಂತ. ಸೊ ಎ ಕಾಮಾ ಬಿ, ರೈಟ್? ಈ ಒಂದು ರಿಲೇಷನ್ ಒಳಗಡೆ ಇದೆ. ಎ ಕಾಮಾ ಎ ಅನ್ನೋದು ಇರಕ್ ಸಾಧ್ಯನಾ? ಎಸ್, ಇರಕ್ ಸಾಧ್ಯ ಇದೆ. ರೀಸನ್ ಹಿಯರ್ ನೋಡಿ, ಇಲ್ಲಿ ಏನಾಗತ್ತೆ ಅನ್ನೋದನ್ನ ಬರೆದ್ಬಿಡಿ. ಎ ಮೈನಸ್ ಎ ಅಂತ ಒಂದು ವೇಳೆ ತಗೊಂಡ್ರೆ, ರೈಟ್, ಅವಾಗ ಏನ್ ಬರುತ್ತೆ ಅನ್ನೋದನ್ನ ಗಮನಿಸಿ. a minus a is 0, which is even. This number is even number, right? Andre 1, 1, 1, 2, 2, 3, 3, 4, 4, 5, 5 ಅವು ಎಲ್ಲವೂ ಈ ರಿಲೇಷನ್ ಒಳಗಡೆ ಇದ್ದೇ ಇರುತ್ತೆ, right? So therefore a comma a belongs to the relation R for all a belongs to the set A. ಹೀಗೆ ನೀವು ಆನ್ಸರ್ ಬರೀಬೇಕಾಗುತ್ತೆ. ಸೊ which implies the relation R is reflexive relation. ಇದು ರಿಫ್ಲೆಕ್ಸಿವ್ ಹೌದು ಅನ್ನೋದು ಪ್ರೂಫ್ ಅನ್ನ ನೀವು ಇಲ್ಲಿ ಕೊಡ್ತಾ ಇದ್ದೀರಾ. 1 ಮಾರ್ಕ್ ಹೌದಾ? ಸೊ ಎರಡನೇ ಹಂತ ಸ್ಟೆಪ್ 2 ಹೋಗೋಣ. ಸ್ಟೆಪ್ 2 ಏನ್ ಬರೀತೀರಾ? ಸಿಮೆಟ್ರಿಕ್ ಆಗುತ್ತೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ತೀರಾ, ರೈಟ್? ಸೊ ಸಿಮೆಟ್ರಿಕ್ ಇದಕ್ಕೆ ನೀವು ಹೀಗೆ ಶುರು ಮಾಡ್ತೀರಾ. ಲೆಟ್ ಎ ಬಿ ಬಿಲಾಂಗ್ಸ್ ಟು ದ ರಿಲೇಷನ್ ಆರ್ ಅಲ್ವಾ? ಎ ಬಿ ಅನ್ನೋದು ಈ ರಿಲೇಷನ್ ಒಳಗಡೆ ಇದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಲೇಬೇಕು. ವಿಚ್ ಇಂಪ್ಲೈಸ್ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಈಸ್ ಈವನ್, ರೈಟ್? ದಿಸ್ ಇಂಪ್ಲೈಸ್ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಈಸ್ ಈವನ್. ಇದನ್ನ ನಾವು ಒಪ್ಕೊಂಡಿರೋ ಹಾಗಾಯ್ತು. ಹಾಗಾದ್ರೆ ಕರೆಕ್ಟ್, ನಾವು ಇದನ್ನ ಒಪ್ಕೊಂಡ್ವಿ ಅಂತ, ಯಾಕೆಂದ್ರೆ ಎ ಬಿ ರಿಲೇಷನ್ ಅಲ್ಲಿ ಇರೋದ್ರಿಂದ ಹೀಗೆ ಮುಂದುವರಿಬಹುದು. ಬಟ್ ಇನ್ಸೈಡ್ ದ ಮಾಡ್ಯುಲಸ್, ಇಫ್ ಯು ಟೇಕ್ ಔಟ್ ದ ನೆಗೆಟಿವ್ ಸೈನ್, then it looks like this. Modulus of minus b minus a, obviously it is even. ಮಾಡ್ಯುಲಸ್ ಒಳಗಡೆ ಇರೋದ್ರಿಂದ ನೆಗೆಟಿವ್ ಆಚೆ ಬಂದ್ರೆ ಅಂಥದ್ದೇನು ವ್ಯತ್ಯಾಸ ಆಗಲ್ಲ. ವಿಚ್ ಇಂಪ್ಲೈಸ್, ಈಗ ನೋಡಿ, ಇದರಿಂದ ನೀವೇನ್ ಹೇಳ್ಬೋದು? ಮಾಡ್ಯುಲಸ್ ಆಫ್ ಬಿ ಮೈನಸ್ ಎ ಈಸ್ ಈವನ್ ಅಂತ ಹೇಳ್ಬೋದು. ನೆಗೆಟಿವ್ ಏನು ಪರಿಣಾಮ ಬೀರಲ್ಲ. ಮಾಡ್ಯುಲಸ್ ಆಫ್ -1 ಮೈನಸ್ ಹೊರಟೋಗ್ಬಿಡುತ್ತೆ, ಪ್ಲಸ್ ಬಂದ್ಬಿಡುತ್ತೆ. ಸೊ ಇದು ಏನ್ ಹೇಳುತ್ತೆ ಅಂದ್ರೆ ಬಿ ಕಾಮಾ ಎ ಬಿಲಾಂಗ್ಸ್ ಟು ದ ರಿಲೇಷನ್ ಆರ್. ಎ ಬಿ ಬಿಲಾಂಗ್ಸ್ ಟು ಆರ್ ಶುರು ಮಾಡಿದ್ರಿ, ಬಟ್ ಬಿ ಕಾಮಾ ಎ ಬಿಲಾಂಗ್ಸ್ ಟು ಆರ್ ಅದನ್ನ ತೋರಿಸಿದ್ರೆ ವಿಚ್ ಇಂಪ್ಲೈಸ್ ಆರ್ ಈಸ್ ಸಿಮೆಟ್ರಿಕ್ ರಿಲೇಷನ್. ಸಿಮೆಟ್ರಿಕ್ ಕೂಡ ಆಗುತ್ತೆ ಅನ್ನೋ ಪ್ರೂಫ್ ಅನ್ನ ತೋರಿಸ್ತಾ ಇದ್ದೀರಾ. ಹೀಗೆ ಪ್ರೆಸೆಂಟ್ ಮಾಡಿ. ಥರ್ಡ್ ಸ್ಟೆಪ್ 3 ಅನ್ನೋದನ್ನ ಇಲ್ಲಿ ತೋರಿಸ್ತೀರಾ. ಅದಾದ್ಮೇಲೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಲೆಟ್ ಎ ಕಾಮಾ ಬಿ ಬಿಲಾಂಗ್ಸ್ ಟು ದ ರಿಲೇಷನ್ ಅಂಡ್ ಬಿ ಕಾಮಾ ಸಿ ಬಿಲಾಂಗ್ಸ್ ಟು ದ ರಿಲೇಷನ್ ಆರ್. ಹೀಗೆ ನೀವು ಬರೆದ್ರಿ ಅಂದ್ರೆ ಇದರ ಆಧಾರದ ಮೇಲೆ ನೀವಿಲ್ಲಿ ಏನ್ ಬರೀಬಹುದು? ಎ ಬಿ ಬಿಲಾಂಗ್ಸ್ ಟು ಆರ್. ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಈಸ್ ಈವನ್. Modulus of b minus c is even.
ಹೇಗೆ ಇದನ್ನ ಬರಿತಾ ಇದ್ದೀರಾ? ಬೇಸ್ಡ್ ಆನ್ ದ ಗಿವನ್ ಇನ್ಫಾರ್ಮೇಶನ್. ಅವರು ಕೊಟ್ಟಿರುವಂತಹ ಕಂಡೀಷನ್ ಆಧಾರದ ಮೇಲೆ ಎ ಕಾಮಾ ಬಿ ಅನ್ನುವ ಆರ್ಡರ್ಡ್ ಪೇರ್ ರಿಲೇಷನ್ ಒಳಗಡೆ ಇದ್ದರೆ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಇಸ್ ಈವನ್, ಮಾಡ್ಯುಲಸ್ ಆಫ್ ಬಿ ಮೈನಸ್ ಸಿ ಇಸ್ ಆಲ್ಸೋ ಈವನ್. ಈಗ ಮುಂದಿನ ಹಂತದಲ್ಲಿ ಏನ್ ಬರೀತೀರಾ? ಇಲ್ಲಿ ಇದರ ಆಧಾರದ ಮೇಲೆ ನೀವೇನ್ ಹೇಳ್ಬೋದು? ಎ ಮೈನಸ್ ಬಿ, ಸಿ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಇವನ್ ಆದ್ರೆ ಎ ಮೈನಸ್ ಬಿ ಕೂಡ ಇವನ್ ಆಗುತ್ತೆ, ಬಿ ಮೈನಸ್ ಸಿ ಸುಮ್ಮನೆ ಆ ಮಾಡ್ಯುಲಸ್ ತೆಗ್ದಾಕ್ಬಿಡಿ, ಅದು ಕೂಡ ಇವನ್ ಆಗ್ಲೇಬೇಕು, ರೈಟ್? ಒಂದ್ ವೇಳೆ ಎರಡು ಈವನ್ ನಂಬರ್ ಆಡ್ ಮಾಡಿದಾಗ ಆಬ್ವಿಯಸ್ಲಿ ಈವನ್ ನಂಬರ್ ಬರ್ಬೇಕಲ್ವಾ? 2 plus 4 is 6, 8 plus 10 is 18. Even number plus even number is once again even number. So naviga a minus b plus b minus c is even ಅನ್ನುವ ಕನ್ಕ್ಲೂಷನ್ ಬರ್ಬೋದು. even number add ಮಾಡಿದಾಗ even number ಬರುತ್ತೆ. But interestingly here we have plus b minus b, ಅದನ್ನ ಹೊಡೆದಾಕ್ಬಿಟ್ರೆ a minus c ಅನ್ನೋ ಸಿಗ್ತಿದೆ. ಸೊ ಇದು ಆಡ್ ಮಾಡಿದಾಗ ಸಿಗುವಂತಹ ನಂಬರ್ a minus c which is also even. ಆ ಈವನ್ ನಂಬರ್ಗೆ ಒಂದು ವೇಳೆ ಮಾಡ್ಯುಲಸ್ ಸಿಂಬಲ್ ಹಾಕಿದ್ರೆ ಏನೋ ಚೇಂಜಸ್ ಅಂತ ಬದಲಾವಣೆ ಆಗಲ್ಲ, ಅಂದ್ರೆ ನಂಬರ್ ಮಾಡ್ಯುಲಸ್ ಹಾಕ್ತಿದ್ದೀರಾ, ಅದು ಈವನ್ ನಂಬರ್ ಆಗಿರ್ಲೇಬೇಕು. which implies a comma c belongs to the relation R, which implies the function, the relation R is transitive relation. So ನೀವು ಏನ್ ಹೇಳ್ತಿದ್ದೀರಾ? ನೀವು ಹೇಳಿದ್ರಿ ಮೊದಲನೇದಾಗಿ ಸ್ಟೆಪ್ 1 it is reflexive, step 2 the relation is symmetric, and you are showing that this, in step 3 the relation is transitive. So the conclusion of the story is the relation R is equivalence relation, right? So ಅದನ್ನ ಕೊನೆ ಒಂದು ಸ್ಟೇಟ್ಮೆಂಟ್ ಅಂತ ನೀವು ಬರೀತೀರಾ. ಬಟ್ ಈ ಟೈಪ್ ಕ್ವಶನ್ ನೀವು ಈ ಜಾಗದಲ್ಲಿ 3 ಮಾರ್ಕ್ಸ್ ಸೆಕ್ಷನ್ ಅಲ್ಲಿ ಖಂಡಿತ ಎಕ್ಸ್ಪೆಕ್ಟ್ ಮಾಡಬಹುದು. ಸಿ ಇನ್ ಯಾವುದು ಈ ಜಾಗದಲ್ಲಿ ಕೇಳುವಂತದ್ದು? ಒನ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ನೋಡೋಣ ಬನ್ನಿ. ರಿಲೇಷನ್ ಆರ್ ಎ ಕಾಮಾ ಬಿ such that a less than or equal to b is the given relation. Show that this relation is reflexive, transitive but not symmetric. ಈ ರೀತಿ ಅಂದ್ರೆ ಡೈರೆಕ್ಟ್ ಆಗಿ ಪ್ರೂವ್ ದಟ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಕೇಳುವಂಥದ್ದು ಒಂದು ಟೈಪ್ ಕ್ವಶನ್. ನಾವು ಪ್ರೂವ್ ದಟ್ ದಿಸ್ ಒನ್ ಈಸ್ ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ಸೊ ಈಗ ಹೇಗೆ ಶುರು ಮಾಡ್ತೀರಾ? ಈಗಲೂ ಕೂಡ 3 ಮಾರ್ಕ್ ಕ್ವಶನ್ ಅಲ್ಲಿ ಇದನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸ್ಟೆಪ್ 1 ಎ ಕಾಮಾ ಎ ಬಿಲಾಂಗ್ಸ್ ಟು ಆರ್. ಯಾಕೆ ಹಾಗಿರಕ್ ಸಾಧ್ಯತೆಗಳು ಇದಾವೆ? ರೀಸನ್ ಏನು ಅಂತಂದ್ರೆ ಇಲ್ಲಿ ಏನಾಗಿರುತ್ತೆ ಗಮನಿಸಿ, ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಆಗಕ್ ಸಾಧ್ಯ ಇದೆ ಅಲ್ವಾ? ಈಕ್ವಲ್ ಟು ಎ ಆಗುತ್ತಲ್ಲ, ಆ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ವಿಚ್ ಇಂಪ್ಲೈಸ್ ಎ ಕಾಮಾ ಎ ಬಿಲಾಂಗ್ಸ್ ಟು ದ ರಿಲೇಷನ್ ಆರ್. ಸೊ ದ ರಿಲೇಷನ್ ಆರ್ ಈಸ್ ರಿಫ್ಲೆಕ್ಸಿವ್ ರಿಲೇಷನ್ ಆಗತ್ತೆ ಅನ್ನೋದನ್ನ ತೋರಿಸಿದ್ರಿ. ಎರಡನೇದು ಸಿಮೆಟ್ರಿಕ್. ನೀವು ಸೆಕೆಂಡ್ ಸ್ಟೆಪ್ ಬಂದಾಗ ಸಿಮೆಟ್ರಿಕ್ ಆಗುತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ಕನ್ಕ್ಲೂಷನ್ ಕೊಡ್ತೀರಾ. ಸಿಮೆಟ್ರಿಕ್ ಚೆಕ್ ಮಾಡ್ತಾ ಇದ್ದೀರಾ. ಲೆಟ್ ಎ ಕಾಮಾ ಬಿ ಬಿಲಾಂಗ್ಸ್ ಟು ದ ರಿಲೇಷನ್ ಆರ್ ವಿಚ್ ಇಂಪ್ಲೈಸ್ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಅಕಾರ್ಡಿಂಗ್ ಟು ದ ಪ್ರಾಬ್ಲಮ್. ಹೌದಲ್ವಾ? ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ತಾನೆ. ಆದರೆ this does not imply b less than or equal to a. ಗಮನಿಸಿ, ಹೀಗಿದ್ರೆ ಈಗ 2 less than 3 ಅಂತ ಇದ್ರೆ 3 less than 2 ಖಂಡಿತ ಆಗಲ್ಲ ಅಲ್ವಾ? ಸೊ ಹಾಗಾದ್ರೆ ನಾವೀಗ ಕನ್ಕ್ಲೂಷನ್ ಬರ್ತಾ ಇದ್ದೀವಿ. ದಿಸ್ ರಿಲೇಷನ್ ಈಸ್ ನಾಟ್ ಸಿಮೆಟ್ರಿಕ್. ದಿಸ್ ಇಂಪ್ಲೈಸ್ b comma a does not belong to the relation R. So the relation R is not symmetric. ಈ ರೀತಿಯ ಕ್ವೆಶ್ಚನ್ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. And the problem also say that it is transitive. Transitive ಆಗುತ್ತೆ ಅನ್ನೋದನ್ನು ತೋರಿಸಬೇಕಾಗಿದೆ. ಸೊ ಸ್ಟೆಪ್ 3 ಅಂತ ಬರೀತೀರಾ.
ಇದಕ್ಕೆ ಟ್ರಾನ್ಸಿಟಿವ್ ಅಂತ ಬೋರ್ಡ್ ಹಾಕ್ತೀರಾ. ಲೆಟ್ a comma b belongs to R and b comma c belongs to R. This is the method. ನೀವು ಹೀಗೇನೆ ಪ್ರೆಸೆಂಟ್ ಮಾಡಿ to get out of what marks, right? So ಈಗ ಇದರ ಆಧಾರದ ಮೇಲೆ ಕಂಡೀಷನ್ ಬರೀತಾರೆ a less than or equal to b and b less than or equal to c given in the problem ಅಲ್ವಾ. ಸೊ ಇದರ ಆಧಾರದ ಮೇಲೆ ಮುಂದೆ ಏನ್ ಮಾಡಬಹುದು, ಎ ಅನ್ನೋದು ಬಿ ಗಿಂತ ಚಿಕ್ಕದು ಅಂಡ್ ಬಿ ಅನ್ನೋದು ಸಿ ಗಿಂತ ಚಿಕ್ಕದಾಗಿದ್ರೆ ಡೆಫಿನೆಟ್ಲಿ ಎ ಲೆಸ್ ದೆನ್ ಈಕ್ವಲ್ ಟು ಸಿ ಆಗ್ಲೇಬೇಕು ಅಲ್ವಾ. ಸೊ ಈ ಆಧಾರದ ಮೇಲೆ ಈಗ ನೀವು ಹೇಳ್ತೀರಾ ಎ ಕಾಮಾ ಸಿ ಡೆಫಿನೆಟ್ಲಿ ಬಿಲಾಂಗ್ಸ್ ಟು ಆರ್, ಮೀನಿಂಗ್ ದ ರಿಲೇಷನ್ ಆರ್ ಇಸ್ ಟ್ರಾನ್ಸಿಟಿವ್. ಇದು ಟ್ರಾನ್ಸಿಟಿವ್ ರಿಲೇಷನ್ ಆಗುತ್ತೆ. 3 mark section you can expect this type of questions. So ಮುಂದಕ್ಕೆ ಹೋಗೋಣ. ಈಗ ರೈಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇಂದ ಕ್ವೆಶ್ಚನ್ ಬರುತ್ತೆ. ಈಗ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರೆದ್ಬಿಡಿ ಅಂತ ಏನಾದ್ರು ಕೇಳ್ಬೋದು. ಫಾರ್ ಎಕ್ಸಾಂಪಲ್ tan ಇನ್ವರ್ಸ್ ರೂಟ್ ಆಫ್ 1 minus cos x divided by 1 plus cos x and x is less than pi. One example. Write the term in the simplest form. ನಮ್ಮ ಹತ್ರ ಇಲ್ಲಿ ಒಂದು 8 ಪ್ರಾಬ್ಲಮ್ಸ್ ಇದೆ. ಈ ರೀತಿ ಟೆಕ್ಸ್ಟ್ ಬುಕ್ ನಲ್ಲಿರುವ ಒಂದು 8 ಪ್ರಾಬ್ಲಮ್ಸ್ ಇದೆ. ಸೊ ನಾನು ನಿಮ್ಗೆ ಒದಗಿಸಿರೋ PDF ಫೈಲ್ TCHR ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ವೆಬ್ ಅಪ್ಲಿಕೇಶನ್ ಚೆಕ್ ಮಾಡಿ. ಮಿಷನ್ 80 ಮ್ಯಾಥಮೆಟಿಕ್ಸ್ ಅಂತ ಒಂದು ಫೋಲ್ಡರ್ ಇದೆ, ಅಲ್ಲಿ ಕಂಪ್ಲೀಟ್ ಪಾರ್ಟ್ ABCDE ಅವೈಲೇಬಲ್. ನಾನಿವತ್ತು ಪಾರ್ಟ್ ಸಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರೆಯುವಂತಹ ಪ್ರಾಬ್ಲಮ್ಸ್ ಯಾವುದೆಲ್ಲ ಬರುತ್ತೆ ಕಂಪ್ಲೀಟ್ ಲಿಸ್ಟ್ ಈಸ್ ಅವೈಲೇಬಲ್. ಬಟ್ ನಾನು ಇವಾಗ ಸದ್ಯಕ್ಕೆ ಈ ಒಂದು ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ರೈಟ್ ದ ಟರ್ಮ್ ದ ಗಿವನ್ ಟರ್ಮ್ ಎಕ್ಸ್ಪ್ರೆಷನ್ ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್. ಅದಕ್ಕೆ ಈ ಟರ್ಮ್ ಅನ್ನ ಮೊದಲು ಕನ್ಸಿಡರ್ ದ ಗಿವನ್ ಟರ್ಮ್ ಅಂತ ಬರ್ಕೊಂಡ್ಬಿಡಿ. ನಂತರ ದಿಸ್ ಒನ್ ಇಸ್ ಈಕ್ವಲ್ ಟು tan ಇನ್ವರ್ಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಎಕ್ಸ್ ಅಂದ್ರೆ 2 sin square x by 2 and the denominator 2 cos square x by 2. And you remember, ನಾನು ಇದನ್ನ ಎಷ್ಟೊಂದು ಸರ್ತಿ ನಿಮ್ ಮುಂದೆ ಹೇಳ್ತಾ ಇದ್ದೆ, 1 minus cos ಗುಂಡು will always be 2 cos square ಗುಂಡು divided by 2. ಗುಂಡು ಅಂದ್ರೆ ಒಂದು ಆಂಗಲ್, ಅದು ಅಷ್ಟೇ. ಈ ಜಾಗದಲ್ಲಿ ಯಾವುದೇ ಒಂದು ಆಂಗಲ್ ಇದ್ರೆ ಆ ಆಂಗಲ್ ನ ಹಾಫ್ ಬರುತ್ತೆ. ಇದನ್ನ ಹಾಫ್ ಆಂಗಲ್ ಫಾರ್ಮುಲಾ ಅಂತ ಕರಿತೀವಿ. If there is negative sign, you will get sign in the RHS. If there is positive sign, you get cos in the RHS. Okay, so ಇಲ್ಲಿ ಪ್ಲಸ್ ಬರಿಬೇಕಾಗಿತ್ತಲ್ವಾ ನಾನು. ಪಾಸಿಟಿವ್ ಇದ್ರೆ ಕಾಸ್ ಬರುತ್ತೆ, ನೆಗೆಟಿವ್ ಇದ್ರೆ 1 ಮೈನಸ್ ಕಾಸ್ ಗುಂಡು ಅಂತಿದ್ರೆ ಆಗ ನಿಮಗೆ ಸೈನ್ ಬರುತ್ತೆ. ದಟ್ ಇಸ್ 2 sin square ಗುಂಡು by 2. Is it okay? ಅಂದ್ರೆ ಇಲ್ಲಿ 2 theta ಇದ್ರೆ ಇಲ್ಲಿ theta ಬರುತ್ತೆ, ಇಲ್ಲಿ 16 theta ಇದ್ರೆ ಇಲ್ಲಿ 8 theta ಬರುತ್ತೆ. ಹಾಫ್ ಆಫ್ ದ ಆಂಗಲ್ ಇನ್ LHS. ಹೋಪ್ ಯು ಅಂಡರ್ಸ್ಟುಡ್. ಈಗ ನಾವು ಈ ರೀತಿಯ ಸಬ್ಸ್ಟಿಟ್ಯೂಷನ್ ಮಾಡಿದ್ಮೇಲೆ tan ಇನ್ವರ್ಸ್ ಸ್ಕ್ವೇರ್ ರೂಟ್ ಆಫ್ 2 ಕ್ಯಾನ್ಸಲ್ ಆಗ್ತಿರೋದನ್ನ ಗಮನಿಸಿ. ಕರೆಕ್ಟ್, ರೈಟ್? 2 ಕ್ಯಾನ್ಸಲ್ ಆಗ್ತಿದೆ. sin square by cos square ಅಂದ್ರೆ tan square x by 2 ಅನ್ನೋದನ್ನ ನೀವು ಬರೀಬಹುದು. ಸೊ ಸ್ಕ್ವೇರ್ ರೂಟ್ ಆಫ್ tan square tan x by 2 ಉಳ್ಕೊಳ್ಳುತ್ತೆ. tan ಇನ್ವರ್ಸ್ tan x by 2 ಇಲ್ಲಿ ಮುಂದೆ ಇರುವಂತಹ ಆಂಗಲ್ x by 2 ಇದೆಯಲ್ಲ, you assume that lies in the principal value branch. That is why you can cancel tan inverse and tan. That assumption ನೀವು ಮುಂದುವರಿಬೇಕಾಗಿ ಬರುತ್ತೆ. ಬಟ್ ದಿಸ್ ಇಸ್ tan inverse of tan. tan of tan inverse ಅಂತ ಇದ್ದಾಗ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ದಿಸ್ ಎನಿವೇ ನೋ ಇಶ್ಯೂಸ್. x by 2 is a real number, so ಇದನ್ನ ಕ್ಯಾನ್ಸಲ್ ಮಾಡಬಹುದು. ಸೊ tan inverse tan ಕ್ಯಾನ್ಸಲ್ ಆಗುತ್ತೆ. ಫೈನಲಿ ಸಿಂಪ್ಲೆಸ್ಟ್ ಫಾರ್ಮ್ x by 2 ಬರುತ್ತೆ. ಹೋಪ್ ಇಟ್ ಇಸ್ ಕ್ಲಿಯರ್ ನೌ, ರೈಟ್? ಸೊ ಈ ತರ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರೆಯುವಂತಹ ಒಂದು 8 ಕ್ವೆಶ್ಚನ್ ಟೆಕ್ಸ್ಟ್ ಅಲ್ಲಿ ಇದೆ. ಇದರಲ್ಲಿ ಒಂದನ್ನು ಎಕ್ಸ್ಪೆಕ್ಟ್ ಮಾಡಬಹುದು, ಆರ್ ಪ್ರೂವ್ ದಟ್ ಅಂತ ಒಂದಷ್ಟು ಕೇಳ್ತಾರೆ. ಅದು ಒಂದು 3 ರಿಂದ 4 ಕ್ವೆಶ್ಚನ್ಸ್ ಅಲ್ಲಿ ಇದೆ.
ಸೊ ಈ ರೀತಿಯ ಕ್ವಶನ್ ಕಾಣಿಸ್ಕೋಬಹುದು. ಸೊ 3 ಮಾರ್ಕ್ ಸೆಕ್ಷನ್ ಅಲ್ಲಿ ಕೇಳಬಹುದು ರೂಟ್ ಆಫ್ 1 ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ರೂಟ್ ಆಫ್ 1 ಮೈನಸ್ ಸೈನ್ ಎಕ್ಸ್ divided by root of 1 plus sin x minus root of 1 minus sin x, right? Yes, this kind of problem which is equal to x by 2, which is from the miscellaneous exercise from the textbook. Number of questions that will appear in the exam from miscellaneous exercise is really very less. ಹಾಗಂತ ಕೊಡ್ಲೇಬಾರ್ದು ಅಂತ ಏನು ಇಲ್ವೇ ಇಲ್ಲ, ಖಂಡಿತ ಎಕ್ಸಾಮ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ದಟ್ ಇಸ್ ವೈ ಐ ಹ್ಯಾವ್ ನಾಟ್ ಗಿವನ್ ಎನಿ ಚಾಯ್ಸ್. ನಾನು ನಿಮಗೆ ಕೊಟ್ಟಿರುವಂತಹ ಕಂಪ್ಲೀಟ್ ಲಿಸ್ಟ್ ನೀವು ನೋಡಿದ್ದೆ ಹೌದಾದ್ರೆ 80 ಔಟ್ ಆಫ್ 80 ಖಂಡಿತ ಎಕ್ಸಾಮ್ ಅಲ್ಲಿ ತಗೋತೀರಾ. ಸೊ ನಾನು ಸದ್ಯಕ್ಕೆ ಈ ಪ್ರಾಬ್ಲಮ್ ನಿಮಗೆ ಸಾಲ್ವ್ ಮಾಡಲ್ಲ. ನೀವು TCH ಆಪ್ ಅನ್ನು ನೋಡಿ, ವೆಬ್ ಅಪ್ಲಿಕೇಶನ್ ಇವಾಗಲೇ ಚೆಕ್ ಮಾಡಿ, ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಟೆಕ್ಸ್ಟ್ ಈ ಒಂದು ಚಾಪ್ಟರ್ ಇಂದ ಸಿಗುತ್ತೆ. ಇದು ಈ ತರದ್ದು ಬರುತ್ತೆ ಅನ್ನೋದನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಚಾಪ್ಟರ್ ನಾವ್. ಇನ್ವರ್ಸ್ ಟ್ರಿಗೊನೋಮೆಟ್ರಿ ಫಂಕ್ಷನ್ ಆದ್ಮೇಲೆ ನೆಕ್ಸ್ಟ್ ಒನ್ ಮ್ಯಾಟ್ರಿಕ್ಸ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ರೈಟ್? ಸೊ ಶುಡ್ ಐ ಗಿವ್ ಯು ದ ಹಿಂಟ್ ಫಾರ್ ದಿಸ್ ಪ್ರಾಬ್ಲಮ್? ಸರಿಯಾಗಲ್ಲ, ಇದರ ಹಿಂಟ್ ಕೊಟ್ಬಿಡ್ತೀನಿ. ಇಲ್ಲಿ ಯಾವ ತರ ಸಾಲ್ವ್ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ. 1 ಪ್ಲಸ್ ಸೈನ್ ಎಕ್ಸ್ 1 ಮೈನಸ್ ಸೈನ್ ಎಕ್ಸ್ ಹೀಗಿದೆ ಅಲ್ವಾ? ಎರಡು ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. 1 ಅಂತಿರೋದನ್ನ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್, ಸೈನ್ ಎಕ್ಸ್ ಅನ್ನ 2 ಸೈನ್ ಎಕ್ಸ್ ಬೈ 2 ಕಾಸ್ ಎಕ್ಸ್ ಬೈ 2 ಅಂತ ಬರೆಯೋದು ಒಂದು ವಿಧಾನ ಅಲ್ವಾ? ಇನ್ನು ಸೈನ್ ಎಕ್ಸ್ ಅಂತಿರೋದನ್ನ ಕಾಸ್ 90 ಮೈನಸ್ ಎಕ್ಸ್ ಅಂತ ಬರೆಯೋದು ಇನ್ನೊಂದು ವಿಧಾನ, ರೈಟ್? ಸೊ ಈ ರೀತಿ ಎರಡು ಬೇರೆ ಬೇರೆ ಮೆಥಡ್ ಅನ್ನ ಬಳಸಿ ನೀವಿಲ್ಲಿ ಸಾಲ್ವ್ ಮಾಡಬಹುದು, ಕರೆಕ್ಟ್? ಅಂದ್ರೆ ಸೊ ಒಂದು ಸ್ಟೆಪ್ ನಿಮ್ ಮುಂದೆ ನಾನು ಸಾಲ್ವ್ ಮಾಡಿಟ್ಟಿರ್ತೀನಿ. ನಾನು ಮೊದಲು ಹೇಳಿದ ಹಾಗೇನೆ ನೀವು ಮುಂದುವರೆದ್ರೆ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಹೀಗೆ ಬರೀತೀರಾ. ಯು ಆರ್ ರೀಪ್ಲೇಸಿಂಗ್ 1 as cos square plus sin square, right? So ನಾನು ಇಲ್ಲಿ ಏನ್ ಮಾಡ್ತಿದ್ದೀನಿ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ನೋಡಿ. ಸೊ ಈ 1 ಪ್ಲಸ್ ಸೈನ್ ಎಕ್ಸ್ ಅಂತಿರೋದನ್ನ ರೀಪ್ಲೇಸ್ ಮಾಡ್ತಾ ಇದ್ದೀನಿ. cos square plus sin square plus 2 sin x by 2 cos x by 2, which is a plus b the whole square. a square plus b square plus 2ab ಅಂದ್ರೆ cos x by 2 plus sin x by 2 whole square. Got it? ಇದೇ ರೀತಿ ನೆಗೆಟಿವ್ ಟರ್ಮ್ ಕಂಡು ಬಂದಾಗ ಆ ಜಾಗದಲ್ಲಿ cos x by 2 minus sin x by 2 whole square ಅಂತ ಬಂದು ಕೂರುತ್ತೆ. ಸೊ ಸ್ಕ್ವೇರ್ ರೂಟ್ ಮತ್ತೆ ಸ್ಕ್ವೇರ್ ತೆಗೆದಾಕ್ಬಿಡ್ಬೋದು, ರೈಟ್? ಸೊ ಅಲ್ಲಿ cos x plus sin x plus cos x minus sin x. So numerator is 2 cos x by 2, denominator is 2 sin x, something like that. So ನೀವು 2 ಕ್ಯಾನ್ಸಲ್ ಮಾಡಿ ಉಳಿದಿರೋ ಟರ್ಮ್ ಅನ್ನ ಸಿಂಪ್ಲಿಫೈ ಮಾಡ್ತಾ ಇದ್ರೆ ನಿಮಗೆ ಫೈನಲ್ ಆನ್ಸರ್ ಇಲ್ಲಿ ಬಂದು ತಲುಪ್ತೀರಾ. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. CET ಲೂ ಕೂಡ ಈ ಟರ್ಮ್ ಕಾಣಿಸ್ಕೊಳ್ಳುತ್ತೆ. ಇದನ್ನ ಡಿಫರೆನ್ಶಿಯೇಟ್ ಮಾಡೋಕ್ಕೂ ಕೂಡ ಹೇಳ್ತಾರೆ. ವಿಶೇಷವಾಗಿ ಪ್ರಾಬ್ಲಮ್ ಮೇಲೆ ಗಮನ ಕೊಡಿ. ಸೊ ನಾನು ಹಿಂಟ್ ಕೊಟ್ಟಿದ್ದೀನಿ, ನೀವು ಸಾಲ್ವ್ ಮಾಡ್ಕೊಂಡ್ಬಿಡಿ. ಮುಂದಿನ ಕ್ವಶನ್ ಎತ್ಕೊಳ್ತಾ ಇದ್ದೀನಿ ಫ್ರಮ್ ದ ಮ್ಯಾಟ್ರಿಕ್ಸ್. ಸೊ ಮ್ಯಾಟ್ರಿಕ್ಸ್ ಚಾಪ್ಟರ್ ಇಂದ ಈ ಜಾಗದಲ್ಲಿ ಬಹುತೇಕ ಯಾವ್ದು ಬರುತ್ತೆ? ಸಿಮೆಟ್ರಿಕ್ ಸ್ಕ್ಯೂ ಸಿಮೆಟ್ರಿಕ್ ಕಾನ್ಸೆಪ್ಟ್ ಏನಿದೆ ಅಲ್ಲಿಂದ 3 marks expected question, right? So express the matrix as the sum of a symmetric and skew symmetric matrix. So one example ನೋಡೋಣ ಹೇಗೆ ಇದನ್ನ ಎಕ್ಸ್ಪ್ರೆಸ್ ಮಾಡ್ತೀರಾ. 1 5 minus 1 2, this is the given matrix. Let us say A. Express this as sum of symmetric and skew symmetric matrix. ಅಂದ್ರೆ 1 by 2 a plus a dash 1 by 2 a minus a dash. ಸೊ ಇದು ಗಿವನ್ ಮ್ಯಾಟ್ರಿಕ್ಸ್ ಎ. ಸೊ ನೀವೇನ್ ಮಾಡ್ತೀರಾ ಅಂದ್ರೆ ಇದರ ಪಕ್ಕದಲ್ಲಿ ರೈಟ್ ಎ ಡ್ಯಾಶ್ ಎ ಟ್ರಾನ್ಸ್ಪೋಸ್ ಬರ್ದಿಟ್ಕೊಂಡ್ಬಿಡಿ. ಸೊ ರೋಸ್ ಕಾಲಮ್ ಆಗಿ ಚೇಂಜ್ ಆಗುತ್ತೆ, ಹೌದಲ್ವಾ? ಯಾವ್ದು ರೋಸ್ ಇದೆ ಅದು ಕಾಲಮ್ ಅಂತ ಕಾಣಿಸೋಕೆ ಶುರು ಆಗುತ್ತೆ. ಅಂದ್ರೆ 1 5 is the first column, -1 2 second column. ಹೀಗಿದೆ. ದಿಸ್ ಎ ಅಂಡ್ ಎ ಟ್ರಾನ್ಸ್ಪೋಸ್ ಎರಡಿದೆ. ನಾವು ಕನ್ಸಿಡರ್
ನೀವೇನ್ ಮಾಡಿ ಅಂತಂದ್ರೆ 1/2 A plus A transpose ಮ್ಯಾಟ್ರಿಕ್ಸ್ ತಗೊಳ್ಳಿ, ಅದನ್ನ ಹೀಗೆ ಬರೆಯೋಣ, ರೈಟ್? ಸೊ ಈ ಒಂದು ಪರ್ಟಿಕ್ಯುಲರ್ ಮ್ಯಾಟ್ರಿಕ್ಸ್ ಇದೆಯಲ್ಲ, ಇದನ್ನ ಇಲ್ಲಿ ಎ ಮತ್ತೆ ಟ್ರಾನ್ಸ್ಪೋಸ್ ಬಳಸಿದೀವಿ. ಲೆಟ್ಸ್ ಸೇ ಬಿ, ಮ್ಯಾಟ್ರಿಕ್ಸ್ ಬಿ ಅಂತ ಬರೆಯೋಣ. ಲೆಟ್ ಬಿ ಇಸ್ ಈಕ್ವಲ್ ಟು ಹಾಫ್ ಎ ಪ್ಲಸ್ ಎ ಟ್ರಾನ್ಸ್ಪೋಸ್, ರೈಟ್? ಈ ತರ ಸೊಲ್ಯೂಷನ್ ಬರೆದು ತೋರಿಸಿ, ರೈಟ್? ನಿಮ್ಗೆ ಫುಲ್ ಮಾರ್ಕ್ಸ್ ಬೇಕು ಅಂದ್ರೆ ಈ ತರ ತೋರಿಸಿ. ಸೊ 1/2 ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಆಡ್ ಮಾಡ್ಬಿಡಿ. ಬೇಕಾದ್ರೆ ಈ ಒಂದು ಕಂಪ್ಲೀಟ್ ಸಬ್ಸ್ಟಿಟ್ಯೂಷನ್ ನೀವು ತೋರಿಸಬಹುದು, ರೈಟ್? ಸಬ್ಸ್ಟಿಟ್ಯೂಷನ್ ತೋರಿಸಿ ನಂತರ ಮುಂದುವರಿರಿ. 1/2 ಎ ಪ್ಲಸ್ ಎ ಡ್ಯಾಶ್. ಸೊ ಎ ಪ್ಲಸ್ ಎ ಡ್ಯಾಶ್ ಅಂದ್ರೆ ಹೇಗಿರುತ್ತೆ? 1/5 ಮೈನಸ್ 1 2 ಹೀಗಿದ್ದರೆ ಪ್ಲಸ್ 1 ಮೈನಸ್ 1 5 2 ಹೀಗೆ ಮ್ಯಾಟ್ರಿಕ್ಸ್ ಇದೆ. ಈ 1/2 ಇಲ್ಲೇ ಇರಲಿ. ಸೊ ಇನ್ಸೈಡ್ the bracket now it is 1 plus 1 2 5 minus 1 4 minus 1 plus 5 5 minus 1 that is 4 2 plus 2 4 ಆಡ್ ಮಾಡಿದಾಗ ಈ ರೀತಿ ಕಾಣಿಸ್ಕೊಂತು. ಈ 2 ಇಂದ ಡಿವೈಡ್ ಮಾಡ್ಕೊಂಡು ಬನ್ನಿ, ಆಗ ಮ್ಯಾಟ್ರಿಕ್ಸ್ ಹೇಗಿದೆ? 1 2 2 2. ದಿಸ್ ಇಸ್ ಮ್ಯಾಟ್ರಿಕ್ಸ್ ಬಿ, ಹಾಫ್ ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಹೀಗಿದೆ. ಸೊ ಇದನ್ನ ಸ್ಟೆಪ್ ಬೈ ಸ್ಟೆಪ್ ತೋರಿಸಿ 3 ಮಾರ್ಕ್ಸ್ ನೀವು ನೋಡಕ್ ಹೋಗ್ತಾ ಇದ್ರೆ ಇದು ಹೇಗ್ ಬರ್ತಾ ಇದೆ ಅನ್ನೋದನ್ನ ಸರಿಯಾಗಿ ತೋರಿಸಿ. ಈಗ ಇದರಲ್ಲಿ ಒಂದು ವೇಳೆ ರೋ ಮತ್ತೆ ಕಾಲಮ್ ಚೇಂಜ್ ಮಾಡಿದಾಗ ಏನಾಗುತ್ತೆ ಅಂತ ಚೆಕ್ ಮಾಡಿ, ರೈಟ್? ಸೊ 1 2 ಇರೋ ಒಂದು ರೋ ನ ಕಾಲಮ್ ಅಂತ ಚೇಂಜ್ ಮಾಡಿದಾಗ ಯಾವುದೇ ಚೇಂಜಸ್ ಆಗಲ್ಲ. ಸೊ ಇದು ಬಿ ಟ್ರಾನ್ಸ್ಪೋಸ್ ಆಗಿರುತ್ತೆ. ಸೊ ದ ಮ್ಯಾಟ್ರಿಕ್ಸ್ ಬಿ ಇಸ್ ಈಕ್ವಲ್ ಟು ಬಿ ಡ್ಯಾಶ್ ಅಥವಾ ಬಿ ಟ್ರಾನ್ಸ್ಪೋಸ್, ಮೀನಿಂಗ್ ದಿಸ್ ಪರ್ಟಿಕ್ಯುಲರ್ ಮ್ಯಾಟ್ರಿಕ್ಸ್ ಈಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಲ್ವಾ? ಸೊ ಇದನ್ನ ಇಲ್ಲಿ ತೋರಿಸ್ಬಿಡಿ. ಬಿ ಇಸ್ ಈಕ್ವಲ್ ಟು ಬಿ ಟ್ರಾನ್ಸ್ಪೋಸ್ ಇಂಪ್ಲೈಸ್ ಬಿ ಈಸ್ ಸಿಮೆಟ್ರಿಕ್. ಹಾಫ್ ಎ ಪ್ಲಸ್ ಎ ಡ್ಯಾಶ್ ಅಂತ ನೀವೇನ್ ಬರೆದ್ರೆ ಅದು ಸಿಮೆಟ್ರಿಕ್ ಹೌದು. ಈ ಸ್ಟೇಟ್ಮೆಂಟ್ ಬರೀಲೇಬೇಕು, ಅದರ್ವೈಸ್ ನಿಮ್ಗೆ ಮಾರ್ಕ್ಸ್ ಕಟ್ ಆಗುತ್ತೆ. ಅಂದ್ರೆ ನೀವು ಇದನ್ನ ಬಹಳ ಕ್ಲಿಯರ್ ಆಗಿ ತೋರಿಸ್ತಾ ಇರ್ಬೇಕಿಲ್ಲಿ. ಹಾಫ್ ಎ ಪ್ಲಸ್ ಎ ಡ್ಯಾಶ್, ಹಾಫ್ ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಈಸ್ ಸಿಮೆಟ್ರಿಕ್. ಈ ಸ್ಟೇಟ್ಮೆಂಟ್ ನಿಮ್ಮ ಆನ್ಸರ್ ಪೇಪರ್ ಅಲ್ಲಿ ಇರಲೇಬೇಕು. ಗಾಟ್ ಇಟ್? ಈಗ ಮುಂದುವರಿ. ಸಿಮಿಲರ್ಲಿ ಕನ್ಸಿಡರ್ ಅಥವಾ ಹೀಗೆ ಬರೆಯೋಣ, ಲೆಟ್ ದ ಮ್ಯಾಟ್ರಿಕ್ಸ್ ಸಿ ಅಂದ್ರೆ ಇದನ್ನ ಹಾಫ್ ಎ ಮೈನಸ್ ಎ ಡ್ಯಾಶ್ ಅಂತ ಬರೆಯೋಣ. ಇದೇ ತರ ಎಕ್ಸಾಮಿನೇಷನ್ ಅಲ್ಲಿ ಪ್ರೆಸೆಂಟ್ ಮಾಡಿ ಹಾಫ್ ಎ ಮೈನಸ್ ಎ ಡ್ಯಾಶ್ ಅಂತ ಬರೀತೀನಿ. ಸೊ 1/2 ಮ್ಯಾಟ್ರಿಕ್ಸ್ ಎ ಇಸ್ 1 5 minus 1 2 ಅಲ್ವಾ? 1 5 minus 1 2 ಮೈನಸ್ ಎರಡನೇ ಮ್ಯಾಟ್ರಿಕ್ಸ್ ಏನಿದೆ 1 minus 1 5 2 1 minus 1 5 2 that is a transpose. Alright, so ಈಗ ಇದನ್ನ ಸಿಂಪ್ಲಿಫೈ ಮಾಡಿರ್ತೀರಾ, ಏನ್ ಬಂತು ಗಮನಿಸೋಣ. 1 minus 1 is 0, 5 plus 1 is 6, right? minus 6 ಬರ್ತಿದೆ. 2 minus 2 ಅಂದ್ರೆ 0. ಈ ಹಾಫ್ ಒಳಗಡೆ ಹೋದರೆ ಏನಾಗುತ್ತೆ ಗಮನಿಸಿ. ಸೊ 0/2 that is 0, 6/2 is 3, minus 6/2 3, 0/2 that is 0. ಬಟ್ ಇದನ್ನ ಸರಿಯಾಗಿ ನೋಡಿ, ನೀವು ಈ ರೋ ಇದೆಯಲ್ಲ ಅದನ್ನ ಕಾಲಮ್ ಅಂತ ಚೇಂಜ್ ಮಾಡಿ. ಈ ರೋನ ಕಾಲಮ್ ಅಂತ ಒಂದು ವೇಳೆ ಚೇಂಜ್ ಮಾಡಿದ್ರೆ ಇದೇನಾಗ್ಬಿಡುತ್ತೆ? ಬಿ ಸಿ ಟ್ರಾನ್ಸ್ಪೋಸ್ ಆಗುತ್ತಾ? ಸರಿಯಾಗಿ ಗಮನಿಸಿ. ರೋಸ್ ಕಾಲಮ್ ಎರಡನ್ನು ಇಲ್ಲಿ ಚೇಂಜ್ ಮಾಡಿ ನೋಡಿದಾಗ ಕನ್ಸಿಡರ್ ಸಿ ಟ್ರಾನ್ಸ್ಪೋಸ್ ಏನು ಚೇಂಜಸ್ ಆಯ್ತು ನೋಡಿ. 0 3 minus 3 0 ಹೀಗೆ ಬರೀತಾ ಇದ್ದೀನಿ. ಬಟ್ ಇದರಲ್ಲಿ ನೆಗೆಟಿವ್ ಆಚೆ ತೆಗೆದ್ರೆ 0 3 minus 3 0 ಈ ತರ ಕಾಣಿಸೋಕೆ ಶುರುವಾಗುತ್ತೆ. ವಿಚ್ ಈಸ್ ಮ್ಯಾಟ್ರಿಕ್ಸ್ ಸಿ. 0 3 minus 3 0 ಹೌದಲ್ವಾ? ನೆಗೆಟಿವ್ ಆಚೆ ಬಂದರೆ ಉಳಿದಿರುವಂತ ಮ್ಯಾಟ್ರಿಕ್ಸ್ ಸಿ ಆಗಿರುತ್ತೆ. ಸಿ ಡ್ಯಾಶ್ ಇಸ್ ಸಿ ಇಂಪ್ಲೈಸ್ half a minus a transpose is skew symmetric. ಇದು ಸ್ಕ್ಯೂ ಸಿಮೆಟ್ರಿಕ್ ಹೌದು. ಈ ಸ್ಟೇಟ್ಮೆಂಟ್ ನೀವು ತೋರಿಸಲೇಬೇಕು, ಬರೀಲೇಬೇಕು. ಆಗ ಮಾತ್ರ ಫುಲ್ 3 ಮಾರ್ಕ್ಸ್ ತಗೊಳ್ಳೋದಕ್ಕೆ ನೀವು ಅರ್ಹರು. ಇಸ್ ಇಟ್ ಕ್ಲಿಯರ್? ಸೊ ಹೀಗೆ ನಾವು ಮುಂದುವರಿತಾ ಇದ್ದೀವಿ. ಇದು ಎರಡನ್ನೂ ಬರೆದಾದ್ಮೇಲೆ
finally they are suggesting you to write the given matrix as a sum of symmetric skew symmetric matrix alva. So therefore the given matrix A is 1 by 2 half A plus A dash. ಇದನ್ನ ಹೀಗೆ ಬರೆಯೋಣ. ಹಾಗಾದ್ರೆ ಬಂದಿರುವಂತಹ ಮ್ಯಾಟ್ರಿಕ್ಸ್ ಬರೆಯೋಣ half A plus A dash. ಏನಿತ್ತು half A plus A dash ಅಂದ್ರೆ B ಮ್ಯಾಟ್ರಿಕ್ಸ್ B 1 2 2 2 ಅಂತ ಬಂತು. ಎಸ್, ಸೊ 1 ಇದನ್ನ B plus C ಅಂತ ಬರೆಯೋಣ. B plus C which is 1 2 2 2 plus matrix C ಏನಿದೆ ಮ್ಯಾಟ್ರಿಕ್ಸ್ ಇಲ್ಲೇ ಇದೆ ಬಂದಿದೆ ಗಮನಿಸ್ತಾ 0 3 minus 3 0 this is matrix C. ಅಂದರೆ ಇದನ್ನ half A plus A transpose plus half A minus A transpose ಅನ್ನೋ ರೀತಿಯಲ್ಲಿ ನಾವು ಬರೆದ್ವಿ. ಡೋಂಟ್ ಮಿಸ್ ದಿಸ್ ಸ್ಟೆಪ್. ನಿಮ್ಮ ಕೊನೆಯ ಹಂತದಲ್ಲಿ matrix A, the given matrix, you are expressing it as sum of symmetric and skew symmetric matrix. ಇದನ್ನ ಬಹಳ ಕ್ಲಿಯರ್ಲಿ ನೀವು ತೋರಿಸಲೇಬೇಕು. ಹೀಗೆ ಬರೆದ್ರೆ ಮಾತ್ರ ಇದಕ್ಕೆ 3 ಮಾರ್ಕ್ಸ್ ಸಿಗುತ್ತೆ ಈ ತರದ ಕ್ವಶನ್ ಬಂದಾಗ. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ, ಬಹಳ ಬಹಳ ಸುಲಭವಾಗಿರುತ್ತೆ. 90% 2 by 2 ಮ್ಯಾಟ್ರಿಕ್ಸ್ ಈ ಜಾಗದಲ್ಲಿ ಬರುತ್ತೆ. ಇದು ಬಿಟ್ರೆ ಇನ್ಯಾವ ತರಹದ ಕ್ವಶನ್ ಬರ್ಬೋದು ಅನ್ನೋದನ್ನ ನಾನು ಅದಾಗಲೇ ಒದಗಿಸಿರೋ ಲಿಸ್ಟ್ ನಿಮ್ಗೆ ಹೇಳುತ್ತೆ. ಸೊ ದಟ್ ಇಸ್ ಎಕ್ಸ್ಪೆಕ್ಟೆಡ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ available over there. Apart from skew symmetric symmetric matrix, you may get something like finding the value of x. ಆ ತರದ್ದು ಬರಬಹುದು. ಕೆಲವು ವಿಶೇಷವಾದ ಪ್ರೂಫ್ ಮಿಸ್ಲೆಸ್ ಎಕ್ಸರ್ಸೈಸ್ ಇದೆ. B dash A B is symmetric, ರೈಟ್? ಆ ತರದ ಕೆಲವು ಕ್ವಶನ್ ಇದೆ, ನಾನು ಅದನ್ನ ಲಿಸ್ಟ್ ಅಲ್ಲಿ ಕೊಟ್ಟಿದ್ದೀನಿ, ನೀವು ಗಮನಿಸಿ. TCHR ಆಪ್ ಅನ್ನ ಈಗಲೇ ನೋಡಿ. ಅಲ್ಲಿ ಪಾರ್ಟ್ ಸಿ ಎನ್ನುವ ಫೈಲ್ ಮಿಷನ್ 80 ಮ್ಯಾಥಮ್ಯಾಟಿಕ್ಸ್ ಅನ್ನುವ ಜಾಗದಲ್ಲಿ ಸಿಗುತ್ತೆ. The most important questions in part C, the master model paper, all in one model paper is available. So next ನಾನು ಇವಾಗ ಡಿಟರ್ಮಿನೆಂಟ್ಸ್ ಡಿಫ್ರೆನ್ಸಿಯೇಷನ್ ಯಾವ್ದು ಬರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ನನ್ನ ಎಕ್ಸ್ಪೆಕ್ಟೇಷನ್ ಈ ಜಾಗದಲ್ಲಿ ಪ್ಯಾರಾಮೆಟ್ರಿಕ್ ಫಾರ್ಮ್ ಇರುತ್ತೆ. ಇನ್ ಕೇಸ್ ಅದನ್ನ ಸ್ಕಿಪ್ ಮಾಡಿದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಕ್ವಶನ್ ಕೇಳ್ತಾರೆ. ಸೊ parametric form bandre yaud barutte. I have given you the list of 13 questions. I am solving this one. Yavudu x is equal to a into cos t plus log of tan t by 2, right? And y is equal to a into sin t. Got it? So find dy by dx. ಈ ರೀತಿಯ ಪ್ಯಾರಾಮೆಟ್ರಿಕ್ ಫಾರ್ಮ್ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಪ್ಯಾರಾಮೆಟ್ರಿಕ್ ಫಾರ್ಮ್ ಅದರ ಡಿಫ್ರೆನ್ಸಿಯೇಷನ್ x and y are given in terms of the parameter t. ಸೊ ನೀವೆಲ್ಲಿಂದ ಶುರು ಮಾಡ್ತೀರಾ? ಕನ್ಸಿಡರ್ x ಈ ಟರ್ಮ್ ತಗೊಳ್ಳಿ. ಸೊ a into cos t plus log of tan t by 2, isn't it? ಇದನ್ನ ಮೊದಲು ಕಾಪಿ ಮಾಡಿ. ನಂತರ ಮುಂದಿನ ಹಂತ ಇದು ಲಾಗ್ ಬೇಸ್ ಇ ಅಂತ ಇರುತ್ತೆ. ಇದನ್ನ ವಿತ್ ರೆಸ್ಪೆಕ್ಟ್ ಟು ಟಿ ಡಿಫರೆನ್ಶಿಯೇಟ್ ಮಾಡ್ತಿದ್ದೀರಾ. ದಿಸ್ ಇಂಪ್ಲೈಸ್ dx by dt. a is a constant, you differentiate cos, it becomes minus sin t. ಹಾಗೆಯೇ ಇಲ್ಲಿ ಚೈನ್ ರೂಲ್ ಹಾಕ್ತೀರಾ. ಆಗ ಇಲ್ಲಿ ಏನ್ ಬದಲಾವಣೆ ಆಗುತ್ತೆ ನೋಡಿ, 1 divided by tan t by 2, 1 by tan t by 2 ಲಾಗ್ ಇರೋದ್ರಿಂದ. ಹಾಗೆ tan ಡಿಫರೆನ್ಶಿಯೇಟ್ ಮಾಡಿದ್ರೆ secant square t by 2 ಅನ್ನೋದು ಕಂಡು ಬರುತ್ತೆ. ಮತ್ತೆ t by 2 ಡಿಫರೆನ್ಶಿಯೇಟ್ ಮಾಡಿದಾಗ 1 by 2 ಆಚೆ ಬರುತ್ತೆ. isn't it? ಹಾಗೆ ಬರ್ಲೇಬೇಕಲ್ವಾ? 1 by 2 ಇದರಿಂದ ಆಚೆ ಬರುತ್ತಲ್ವಾ, ರೈಟ್? ಸೊ t ಕೋಫಿಷಿಯಂಟ್ 1 by 2 ಇರೋದ್ರಿಂದ 1 by 2 ಕೂಡ ಹಿಂಭಾಗದಲ್ಲಿ ಬರಿಬಹುದು. ಈ ರೀತಿಯ ಟರ್ಮ್ ನಮ್ಗೆ ಇವಾಗ ಕಾಣಿಸ್ತಿದೆ. 2 ಡಿನಾಮಿನೇಟರ್ ಇದೆ ಅಂತ ಅನ್ಕೋಬಹುದು, ರೈಟ್? ಸೊ ನಾನು ಇದನ್ನ ಹೀಗೆ ಬರಿಬಹುದಾ? 2 tan by 2 ಅಂತ ಬರೆದಿರ್ತೀನಿ. ಬಟ್ ಇಲ್ಲಿ ಸಿಂಪ್ಲಿಫೈ ಮಾಡಿದಾಗ ಬಹಳ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನಿಮ್ಗೆ ಕಾಣಿಸಕ್ ಶುರು ಆಗುತ್ತೆ. ಅದೇನದು? ಸಿ a into minus sin t ಪಾರ್ಟ್ ಹಾಗೆ ಇರೋಣ. secant ಸ್ಕ್ವೇರ್
ಅಂದ್ರೆ 1 divided by cos square, right? So 1 divided by 2, ಈ tan ಅಂತ ಇರೋದನ್ನ sin t by 2 divided by cos t by 2 ಅಂತ ಬರೀತೀರಾ. secant square 1 divided by cos square t by 2 ಅಂತ ಚೇಂಜ್ ಆಗುತ್ತೆ. ಇಲ್ಲಿ ಒಂದು cos ಕ್ಯಾನ್ಸಲ್ ಆಗೋದನ್ನ ನೀವು ನೋಡ್ತಾ ಇದ್ದೀರಾ. ಸೊ 2 sin theta by 2 cos theta by 2 is sin theta. ಹೌದಲ್ವಾ? ಹಾಫ್ ಆಂಗಲ್ ಫಾರ್ಮುಲಾ ಬಳಸಬಹುದಿಲ್ಲ. 2 sin t by 2 cos t by 2 is sin t. ಸೊ ಈ ಜಾಗದಲ್ಲಿ ನಾನೀಗ sin t ಅಂತ ಮುಂದಿನ ಹಂತದಲ್ಲಿ ಬರೀಬಹುದು. ಸೊ ದಿಸ್ ಇಂಪ್ಲೈಸ್ dx by dt is equal to a into minus sin t, right? So here I am writing constant a outside the bracket, a into minus sin t plus 1 over sin t ಅನ್ನೋದು ಕಾಣಿಸ್ಕೊಳ್ತಾ ಇದೆ, right? ಈ ಜಾಗದಲ್ಲಿ 2 sin t by 2 cos t by 2 is sin t using half angle formula. So finally, after taking LCM, sin t denominator ಅಲ್ಲಿ ಇದ್ರೆ ಈ ಜಾಗದಲ್ಲಿ sin square t ಬಂದಿರುತ್ತೆ. So 1 minus sin square t is cos square t. ನಾನು ಪ್ರತಿಯೊಂದು ಸ್ಟೆಪ್ ಕೂಡ ಬರೆದ್ಬಿಟ್ಟು ತೋರಿಸ್ತಿದ್ದೀನಿ ನಿಮ್ಗೆ ಅನುಕೂಲ ಆಗಲಿ ಅಂತ. 1 minus sin square t ಅಂದ್ರೆ cos square t divided by sin t. Keep it as it is. This is equation number 1. dx by dt ಬಂದಿದೆ. Similarly, you differentiate y equal to a sin t. y equal to a sin t. ಇದನ್ನ ಡಿಫರೆನ್ಶಿಯೇಟ್ ಮಾಡ್ತಿದ್ದೀರಾ ವಿತ್ ರೆಸ್ಪೆಕ್ಟ್ ಟು t. ಆಗ ಏನ್ ಬರ್ತಿದೆ? a into cos t. Therefore dy by dx, you're finding dy by dx, which is dy by dt divided by dx by dt. ಹೀಗೆ ಬರೀತೀರ ತಾನೆ? dy by dt ಅಂದ್ರೆ a cos t sitting in the numerator. dy by dt ಇಲ್ಲಿದೆ. ಹಾಗೆ dx by dt a into cos square t, a into cos square t divided by sin t. ಹೀಗಿರೋದ್ರಿಂದ ನೀವು ಒಂದು cos t ಕ್ಯಾನ್ಸಲ್ ಮಾಡಬಹುದು. a ಕೂಡ ಕ್ಯಾನ್ಸಲ್ ಆಗ್ತಿದೆ. sin ನ್ಯೂಮರೇಟರ್ ಹೊರಟೋಗುತ್ತೆ. sin by cos which is tan t. ನನಗೆ ಈ ತರ ಆನ್ಸರ್ ಬಂತು, ಗಮನಿಸಿ. ಸೊ dy by dx ಈ ಒಂದು ಕ್ವೆಶ್ಚನ್ ಮೂಲಕ ನಮಗೆ ಗೊತ್ತಾಗಿದ್ದು tan t ಬರ್ತಾ ಇದೆ. ಸೊ ಈ ತರಹದ ಕ್ವೆಶ್ಚನ್ ಪ್ಯಾರಾಮೆಟ್ರಿಕ್ ಫಾರ್ಮ್ 13 ಕ್ವೆಶ್ಚನ್ಸ್ ಟೆಕ್ಸ್ಟ್ ಇಂದ ನಾನು ಸೆಲೆಕ್ಟ್ ಮಾಡಿರೋದು 3 ಮಾರ್ಕ್ಸ್ ಸೆಕ್ಷನ್ ಅಲ್ಲಿ ಕಾಣಿಸ್ಕೊಳ್ಳುವ ಸಾಧ್ಯತೆ ತುಂಬಾ ಜಾಸ್ತಿ. ಇದನ್ನ ಓದ್ಕೊಳ್ಳಿ. ಇನ್ನು ಇದನ್ನ ಹೊರತುಪಡಿಸಿ ಅಂದ್ರೆ ಇನ್ ಕೇಸ್ ಕ್ವೆಶ್ಚನ್ ಪೇಪರ್ ಸೆಟ್ ಮಾಡುವನು ಈ ಜಾಗದಲ್ಲಿ ಇನ್ವರ್ಸ್ ಫಂಕ್ಷನ್ ನ ಮೇಲಿನ ಕ್ವೆಶ್ಚನ್ ಕೇಳ್ಬೋದು. ಸೊ ನಾನು ನಿಮಗೆ ಒಂದು 9 ಕ್ವೆಶ್ಚನ್ಸ್ ಲಿಸ್ಟ್ ಮಾಡಿ ಕೊಟ್ಟಿದ್ದೀನಿ ಅಲ್ವಾ? ಸೊ ಡೋಂಟ್ ಮಿಸ್. ಈಗಲೇ ವೆಬ್ ಅಪ್ಲಿಕೇಶನ್ ಹೋಗಿ TCHR ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಮಿಷನರಿ ಮ್ಯಾಥಮೆಟಿಕ್ಸ್ ಇದ್ರ ಒಳಭಾಗದಲ್ಲಿ ಪಾರ್ಟ್ ABCDE the master model paper is available, all in one model paper. So here I'm showing you one question. ಯಾವ್ದನ್ನು ತೋರಿಸೋಣ ನೋಡಿ. y is equal to cos inverse 1 minus x square divided by 1 plus x square, and x lies between 0 and 1. So find dy by dx. ಈ ರೀತಿಯ ಕ್ವೆಶ್ಚನ್ ಕಾಣಿಸ್ಕೋಬಹುದು. ಇಲ್ಲಿ ಸಣ್ಣ ಸಬ್ಸ್ಟಿಟ್ಯೂಷನ್ ಮಾಡ್ಬೇಕಾಗಿ ಬರುತ್ತೆ, ನಂತರ ಸಿಂಪ್ಲಿಫೈ ಮಾಡ್ತೀರಾ, ರೈಟ್? ಸೊ ಲೆಟ್ x is equal to ಏನ್ ಮಾಡ್ತೀರಾ? 1 minus 1 plus ಇರೋದ್ರಿಂದ ಇಲ್ಲಿ x ಅನ್ನೋದಕ್ಕಿಂತ x ಸ್ಕ್ವೇರ್ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. cos 2 theta ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. ಇದು ನಮ್ಮ ಕೆಲಸನ ಸುಲಭ ಮಾಡುತ್ತೆ ಅಲ್ವಾ? ಸೊ ಯಾಕೆಂದ್ರೆ ನಾವು ಇತ್ತಾನೆ ಗಮನಿಸಿದ್ವಿ, ನಾನು ನಿಮ್ಗೊಂದು ಕಾನ್ಸೆಪ್ಟ್ ಹೇಳಿದ್ದೆ, 1 minus cos ಗುಂಡು ಡಿವೈಡೆಡ್ ಬೈ 1 plus cos ಗುಂಡು. ಗುಂಡು ಜಾಗದಲ್ಲಿ 2 theta ಇದೆ, ಅದರ ಹಾಫ್ 2 theta ದ ಅರ್ಧ ಅಂದ್ರೆ theta ಬರ್ಬೇಕಲ್ಲ. ಮುಂದಿನ ಹಂತದಲ್ಲಿ ಮುಂದಿನ ಸ್ಟೆಪ್ ಏನ್ ಬರುತ್ತೆ ನೋಡಿ. 1 minus cos 2 theta is 2 sin square theta and 1 plus cos 2 theta is
2 cos square theta ಹೀಗೆ ಬರೀಬಹುದು. ಎಸ್ 1 minus cos ಗುಂಡು 2 sin square 1 plus cos ಗುಂಡು 2 cos square standard result. Now cancel this 2 sin square by cos square ಅಂದ್ರೆ tan square ಬರೋದಕ್ಕೆ ಶುರುವಾಯಿತು. Right? Am I going in the wrong direction? ನೋಡಿ ಈ ತರ ಮಾಡಿದಾಗ ಇಲ್ಲಿ ನನಗೆ ಪ್ರಾಬ್ಲಮ್ ವಿಶೇಷವಾಗಿ ಏನದು ಕಾಸ್ ಇನ್ವರ್ಸ್ ಮುಂಭಾಗದಲ್ಲಿ ಕಾಸ್ ಬಂದು ಕೂತಿದ್ರೆ ಬಹಳ ಅನುಕೂಲ ಆಗಿತ್ತು. ಕಾಸ್ ಇನ್ವರ್ಸ್ ಮುಂಭಾಗದಲ್ಲಿ ಕಾಸ್ ಬಂದಿದ್ರೆ ಕಾಸ್ ಇನ್ವರ್ಸ್ ಕಾಸ್ ನಾನು ಕ್ಯಾನ್ಸಲ್ ಮಾಡಬಹುದಾಗಿತ್ತಲ್ವಾ. ಈ ಪ್ರಾಬ್ಲಮ್ ಮಾತ್ರ ಬರಲೇ ಇಲ್ಲ. 1 minus x square by 1 plus x square ಇತ್ತು. ನಾನು ಇದನ್ನ ಮುಂದೆ ಸಾಲ್ವ್ ಮಾಡ್ಕೊಂಡು ಹೋದಾಗ ಈ ರೀತಿ ಇಲ್ಲಿ tan square ಬಂದ್ಬಿಟ್ಟಿದೆ. ಅದರಿಂದ ಏನು ಸಿಂಪ್ಲಿಫೈ ಆಗ್ತಾ ಇಲ್ಲ. ಆವಾಗ ನಮಗೆ ಡಿಫ್ರೆನ್ಶಿಯೇಟ್ ಮಾಡಕ್ ಬರಲ್ಲ. ನಮ್ಮ ಉದ್ದೇಶ ಏನು ಅಂದ್ರೆ ಕಾಸ್ ಇನ್ವರ್ಸ್ ಮುಂದೆ ಕಾಸ್ ಬರಬೇಕು. ಎಸ್, ಸೊ ಹಾಗಾದ್ರೆ ನಾನು ಬಹುಶಃ ಮಿಸ್ಟೇಕ್ ಮಾಡಿದೆ. ಇನ್ ಯಾವ ತರದ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಕಾಸ್ ಇನ್ವರ್ಸ್ ಮುಂದೆ ಕಾಸ್ ಬರಬಹುದು? ಕ್ಯಾನ್ ಯು ಗೆಸ್? ರೈಟ್, ಕಾಸ್ ಇನ್ವರ್ಸ್ ಮುಂಭಾಗದಲ್ಲಿ ಕಾಸ್ ಬರೋದಕ್ಕೆ ಇನ್ನೂ ಒಂದು ದಾರಿ ಇದೆ. ಆ ಫಾರ್ಮುಲಾನ ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕು ಇಲ್ಲಿ. ಸೊ ಐ ಡಿಡ್ ಎ ಮಿಸ್ಟೇಕ್. ನೋಡಿದ್ರ ಏನಾಗತ್ತೆ ಗಮನಿಸಿ. ಕಾಸ್ ಇನ್ವರ್ಸ್ ಮುಂಭಾಗದಲ್ಲಿ ಟ್ಯಾನ್ ಬಂದ್ರೆ ಪ್ರಯೋಜನ ಇಲ್ಲ. ರೈಟ್, ಅಲ್ಲಿ ಕಾಸ್ ಇದ್ದಾಗ ಮಾತ್ರ ಈ ಟರ್ಮ್ ಕ್ಯಾನ್ಸಲ್ ಹೊರಟೋಗ್ಬಿಡುತ್ತೆ ಮತ್ತು ಅಲ್ಲಿ 2 theta ಆರ್ ಸಮಥಿಂಗ್ ಏನೋ ಉಳ್ಕೊಂಡ್ಬಿಡ್ಬೇಕು. ರೈಟ್, ಇಲ್ಲಿ 1 minus cos ಗುಂಡು 1 plus cos ಗುಂಡು ಹಾಗಾದ್ರೆ ವರ್ಕ್ ಆಗ್ತಾ ಇಲ್ಲ. ಪ್ರಾಬ್ಲಮ್ ನೋಡೋದಕ್ಕೆ ನಮ್ಮನ್ನ ಏನದು ಮಿಸ್ಗೈಡ್ ಮಾಡ್ತಿದೆ. ಆ ಸಬ್ಸ್ಟಿಟ್ಯೂಷನ್ ವರ್ಕ್ ಆಗತ್ತೆ ಅನ್ನುವ ಒಂದು ಭ್ರಮೆ ಹುಟ್ಟಾಗ್ತಾ ಇದೆ. ಬಟ್ ಸಿ, ನೀವು ಈ ಮಿಸ್ಟೇಕ್ ಹಾಗಾದ್ರೆ ಎಕ್ಸಾಮ್ ಅಲ್ಲಿ ಮಾಡೋ ಹಾಗಿಲ್ಲ. ನೀವು ಈ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿರೋದು x = tan square theta. ಇನ್ನೊಂದು ಮಹತ್ವದ ಫಾರ್ಮುಲಾ ನೀವು ಕಲ್ತಿದ್ದೀರಾ ಟ್ರಿಗ್ನೋಮೆಟ್ರಿ ಅಲ್ವಾ. ಈಗ ಇದು ಖಂಡಿತವಾಗಿ ಸಾಲ್ವ್ ಆಗುತ್ತೆ. ಸೊ x = tan square theta ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. ಇದರಿಂದ ಏನು ಗೊತ್ತಾಗುತ್ತೆ? ಥೀಟಾ ಅಂದ್ರೆ ಏನು ಅಂತ ನೀವು ಬರೀಬಹುದು. ಇಲ್ಲಿ tan square theta ಇದೆ, ಈ ಕಡೆ ಶಿಫ್ಟ್ ಮಾಡಿದಾಗ √x ಎಕ್ಸೆಟ್ರಾ ಬರೆದುಕೊಳ್ಳೋಣ. ಸೊ tan theta ಅಂದ್ರೆ √x and theta ಅಂದ್ರೆ ಏನ್ ಬರುತ್ತೆ? tan inverse √x. ಇದನ್ನ ಮೊದಲೇ ಬರೆದಿಟ್ಕೊಂಡ್ಬಿಡೋಣ. ಈಗ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋಣ. y = cos inverse 1 minus tan square theta divided by 1 plus tan square theta. This should work now. And this term is cos 2 theta. Cos inverse cos ಈಗ ನೀವು ಕ್ಯಾನ್ಸಲ್ ಮಾಡಬಹುದು, assuming that 2 theta lies in the principal value branch. Oh, ಇಲ್ಲಿ no, we don't have to mention the principal value branch and all because ಇಲ್ಲಿರೋದು ಆಂಗಲ್. cos inverse ಈ ಭಾಗದಲ್ಲಿ ಒಳಗಡೆ ಇದ್ದಿದ್ರೆ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಬಗ್ಗೆ ಎಲ್ಲ ಮಾತಾಡಬೇಕಾಗಿತ್ತು. ಯು ಕ್ಯಾನ್ ಡೈರೆಕ್ಟ್ಲಿ ರಿಮೂವ್ cos inverse and cos. 2 theta ಈ ಜಾಗದಲ್ಲಿ ಬರೀತೀರಾ. ಬಟ್ theta ಅಂದ್ರೆ tan inverse √x ಅನ್ನೋದಿದೆ. ಸೊ tan inverse √x ಅಂತ ಬರೆಯೋಣ. ಬಟ್ ರಿಮೆಂಬರ್, this one is just a simplification. ಇನ್ನೂ ನಾವು ಡಿಫ್ರೆನ್ಶಿಯೇಟ್ ಮಾಡಿಲ್ಲ. ನಾವೇನ್ ಮಾಡಿದ್ವಿ? ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ. ಇದ್ರ ಪ್ರಕಾರ y ಹೀಗೆ ಕಾಣಿಸೋಕೆ ಶುರುವಾಯಿತು. ನಾವು ಡಿಫ್ರೆನ್ಶಿಯೇಟ್ ದಿಸ್ 2 tan inverse √x. ರೈಟ್, ಇದನ್ನ ನೀವು ಡಿಫ್ರೆನ್ಶಿಯೇಟ್ ಮಾಡಿದಾಗ ಚೈನ್ ರೂಲ್ ಅಪ್ಲೈ ಮಾಡ್ತೀರಾ, ಕಾನ್ಸ್ಟೆಂಟ್ ಹಾಗೆ ಇಟ್ಟಿರ್ತೀರಾ. tan inverse √x ಇದೆ, 1 divided by 1 plus x square. x ಜಾಗದಲ್ಲಿ √x ಇದೆ, √x ಸ್ಕ್ವೇರ್ ಮಾಡಿದಾಗ x ಇರುತ್ತೆ. ರೈಟ್, 1 by 1 plus x square. ಬಟ್ ಚೈನ್ ರೂಲ್ ಅಪ್ಲೈ ಮಾಡಿದ್ರೆ √x ಕೂಡ ಡಿಫ್ರೆನ್ಶಿಯೇಟ್ ಮಾಡ್ತೀರಾ. √x ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 divided by 2 √x ಬಂದಿರಲೇಬೇಕು. ಸೊ ಡಿರೈವೇಟಿವ್ ಆಫ್ √x ಆ ಜಾಗದಲ್ಲಿ ಬರೀತಿದ್ದೀನಿ. 2 ಕ್ಯಾನ್ಸಲ್ ಆಗ್ತಿದೆ. ಫೈನಲ್ ಆನ್ಸರ್ ಈಸ್ 1 by 1 plus x into √x. ಸೊ ಈ ರೀತಿಯ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಸ್ವಲ್ಪ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರ್ಕೊಂಡು ನಂತರ ಡಿಫ್ರೆನ್ಶಿಯೇಟ್ ಮಾಡುವಂತಹ ಕ್ವೆಶ್ಚನ್ ನಿಮ್ಮ ಟೆಕ್ಸ್ಟ್ ಅಲ್ಲಿ ಏನಿದೆ ಅಂಥವುಗಳು 3 ಮಾರ್ಕ್ಸ್ ಸೆಕ್ಷನ್ ಅಲ್ಲಿ ಈ ಜಾಗದಲ್ಲಿ ಖಂಡಿತ ಕಾಣಿಸ್ಕೋಬಹುದು. ರೈಟ್, ಡಿಫ್ರೆನ್ಸಿಯೇಷನ್ ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ ಬರುವಂತಹ ಚಾನ್ಸಸ್ ತುಂಬಾ ಜಾಸ್ತಿ. ಹಾಗಂತ ನಾನು ನಿಮಗೆ ಒದಗಿಸಿರುವಂತಹ ಪಾರ್ಟ್ ಬಿ ಕೂಡ ನೀವು ಇದನ್ನ ಓದ್ಕೊಂಡ್ಬಿಟ್ಟಿರ್ತೀರಾ.
ಪಾರ್ಟ್ ಬಿ ಓದ್ಕೊಂಡ್ರೆ ಸಮಟೈಮ್ ಏನಾಗ್ಬೋದು, ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ನಾನು ಕೊಟ್ಟಿರುವಂತಹ ಕ್ವೆಶನ್ ಸ್ವಾಪ್ ಇಂಟರ್ಚೇಂಜ್ ಆಗಿ ಆ ಕಡೆ ಕಾಣಿಸ್ಕೋಬಹುದು. ದಟ್ಸ್ ಆಲ್. ಸೊ ನೀವು ಡಿಫ್ರೆನ್ಸಿಯೇಷನ್ ತಗೊಂಡ್ರೆ ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಎರಡಕ್ಕೂ ಕೂಡ ನಾನು ಕೊಟ್ಟಿರುವಂತಹ ಈ ಕ್ವೆಶನ್ ಲಿಸ್ಟ್ ಅನ್ನ ಸಾಲ್ವ್ ಮಾಡ್ಕೊಂಡ್ರೆ ಐ ಆಮ್ ಶ್ಯೂರ್, ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ, ನೀವು 3 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಸೆಕ್ಷನ್ ಅಲ್ಲಿ ಡಿಫ್ರೆನ್ಸಿಯೇಷನ್ ಇಂದ ಬರುವಂತಹ ಕ್ವೆಶನ್ ಖಂಡಿತವಾಗಿ ಅಟೆಂಡ್ ಮಾಡಬಹುದು. ಈ ಕೊಟ್ಟಿರುವ ಲಿಸ್ಟ್ 90% ಕೆಲಸ ಮಾಡುತ್ತೆ. ಇಲ್ಲಿ ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ ಒಂದು ಎಕ್ಸಾಂಪಲ್ ನೋಡೋಣ. ಸಿ y is equal to log x power cos x. log x power cos x. ಪಾರ್ಟ್ ಸಿ ಅಲ್ಲಿ ಫೈಂಡ್ dy by dx ಅಂತ ಈ ರೀತಿ ಕ್ವೆಶನ್ ಕಾಣಿಸ್ಕೋಬಹುದು. ಅಪ್ಲೈಯಿಂಗ್ ಲಾಗ್ ಆನ್ ಬೋತ್ ದ ಸೈಡ್ಸ್ ಈ ರೀತಿ ನೀವು ಹೇಳ್ತೀರಾ. ನೆಕ್ಸ್ಟ್ ಸ್ಟೆಪ್, this implies log y is ಸಿ ಲಾಗ್ ಅಂತ ನೀವು ಬರದ ತಕ್ಷಣ ಇಲ್ಲಿ log x power cos x ಅಂತ ಟರ್ಮ್ ಇದೆ, ಹೌದಲ್ವಾ? ಸೊ ಯು ಆರ್ ಅಪ್ಲೈಯಿಂಗ್ ಲಾಗ್ ಆನ್ ಬೋತ್ ದ ಸೈಡ್ಸ್, ರೈಟ್? ಸೊ ಲಾಗ್ ಅಪ್ಲೈ ಮಾಡಿದಾಗ ರೂಲ್ ಪ್ರಕಾರ ಇಲ್ಲಿ ಮೇಲಿರುವಂತಹ cos x ಹಿಂದಕ್ಕೆ ಬಂದು ಕೂತ್ಕೊಂಡ್ಬಿಡುತ್ತೆ. log y base e is now cos x into log of log x. ಇದು log base e ಇದೆ ಅಂತ ಅರ್ಥ, ರೈಟ್? ಈಗ ಇದಂತ ಯು ವಿ ರೂಲ್ ಬಳಸಿ ಡಿಫ್ರೆನ್ಶಿಯೇಟ್ ಮಾಡ್ತೀರಾ. ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು x 1 by y into dy by dx ಚೈನ್ ರೂಲ್ ಅಪ್ಲೈ ಮಾಡ್ತಿದೀವಿ. ಅಂಡ್ RHS ಯು ವಿ ರೂಲ್ u v dash plus v u dash ಅಂದರೆ cos x ಹಾಗೆ ಇಡೋಣ, ಸೆಕೆಂಡ್ ಟರ್ಮ್ ಡಿಫ್ರೆನ್ಶಿಯೇಟ್ ಮಾಡೋಣ. ಸೊ ಲಾಗ್ ಗುಂಡು is 1 by ಗುಂಡು. log x ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 by x ತಾನೆ, ಸೊ 1 by ಗುಂಡು. ಬಟ್ ಗುಂಡು ಅಂತಿರೋದನ್ನು ಕೂಡ ಡಿಫ್ರೆನ್ಶಿಯೇಟ್ ಮಾಡ್ತೀರಾ, ಚೈನ್ ರೂಲ್. log x ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 by x ಬರುತ್ತೆ, ಹೌದಾ? ಸೊ ಇದು ಮೊದಲನೆಯ ಪಾರ್ಟ್ ಯು ವಿ ಡ್ಯಾಶ್ ಪ್ಲಸ್ ಯು ಡ್ಯಾಶ್ ವಿ. ಕಾಸ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಮೈನಸ್ ಸೈನ್ ಎಕ್ಸ್, ಪಕ್ಕದಲ್ಲಿ ಲಾಗ್ ಆಫ್ ಲಾಗ್ ಎಕ್ಸ್ ಅಂತ ಬರೀತೀನಿ. ಬಟ್ ಕೆಲವು ಸ್ಟೂಡೆಂಟ್ಸ್ ಲಾಗ್ ಸ್ಕ್ವೇರ್ ಅಂತ ಬರೀತಾರೆ, ಡೇಂಜರ್, ಖಂಡಿತ ಬರೀಬೇಡಿ. ಲಾಗ್ ಆಫ್ ಲಾಗ್ ಎಕ್ಸ್ ಎಂದಿಗೂ ಲಾಗ್ ಸ್ಕ್ವೇರ್ ಆಗಲ್ಲ. ಸೊ ಈಗ ಈ y ಆ ಕಡೆ ಶಿಫ್ಟ್ ಮಾಡಿ y ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್. ಇನ್ಯಾವುದೇ ಸಿಂಪ್ಲಿಫಿಕೇಶನ್ ಕಾಣಿಸ್ತಾ ಇಲ್ಲ. ಸೊ dy by dx ಫೈನಲ್ ಆನ್ಸರ್ ಬರ್ತಿದೆ. ಖಂಡಿತ ಈ ತರದ ಕ್ವೆಶನ್ ನೀವು ಮಿಸ್ ಮಾಡ್ಕೋಬೇಡಿ. 3 ಮಾರ್ಕ್ಸ್ ಸುಲಭವಾಗಿ ಆನ್ಸರ್ ಬರಿಬಹುದು. ಇಲ್ಲಿ y ಅಂತ ಬರುತ್ತೆ, ಬಟ್ ವಾಟ್ ಇಸ್ y? log x power cos x. ಇದು y log x power cos x into inside the bracket ಇಲ್ಲಿ ಬಂದಿರುವಂತ ಆನ್ಸರ್ cos x by x log x. cos x divided by x log x minus sin x into log x. ಈ ಟರ್ಮ್ ಈ ತರ ಬರ್ತಿದೆ, sin x into log of log x base e. ನೀವೊಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನಾನು ಮಾಡಿರೋ ಡಿಫ್ರೆನ್ಸಿಯೇಷನ್ ಸರಿಯಾಗಿದೆಯಾ ಅಂತ. ಸೊ ಈ ರೀತಿ ನೀವು ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ ಈ ಒಂದು ಸೆಕ್ಷನ್ ಏನಿದೆ ಇಲ್ಲಿಂದ ಒಂದು ಕ್ವೆಶನ್ ಪಾರ್ಟ್ ಸಿ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ದ ಲಿಸ್ಟ್ ಇಸ್ ಹ್ಯೂಜ್. ನಾನು ನಿಮ್ಗೆ ಕೊಟ್ಟಿರುವಂತಹ ಲಿಸ್ಟ್ ಗಮನಿಸಿ. ಬೇರೆ ಬೇರೆ ಟೈಪ್, ಬೇರೆ ಬೇರೆ ಫಾರ್ಮ್, ಯಾವ್ಯಾವ ತರದ್ದು ಬರುತ್ತೆ ಎಲ್ಲವನ್ನೂ ಕೂಡ ನಾನು ಕೊಟ್ಟಿದ್ದೀನಿ. TCH ಆಪ್, ಮಿಷನ್ 80 ಮ್ಯಾಥಮೆಟಿಕ್ಸ್. ಇನ್ನೊಂದು ಕ್ವೆಶನ್ ಡಿಸ್ಕಸ್ ಮಾಡೋಣ. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅಂತ ತಗೊಂಡಾಗ ಸಾಮಾನ್ಯವಾಗಿ ಇಲ್ಲಿ ಕೇಳಲೇಬೇಕಾಗಿರುವಂಥದ್ದು ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ ಆರ್ ಮ್ಯಾಕ್ಸಿಮಾ ಮಿನಿಮಾ. ಈ ಎರಡು ಸೆಕ್ಷನ್ ಅಲ್ಲಿ ಯಾವುದೋ ಒಂದು ಕೇಳ್ತಾನೆ. ನಾನು ಕಂಪ್ಲೀಟ್ ಲಿಸ್ಟ್ ನಿಮ್ಗೆ ಕೊಟ್ಟಿದ್ದೀನಿ. ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ ಒಂದು ವೇಳೆ ಕೇಳಿದ್ರೆ ಆಗ ಕ್ವೆಶನ್ ಹೀಗೆ ಬರುತ್ತೆ ನೋಡಿ. ಸೊ the question goes like this: the function f of x is 4x cube minus 6x square minus 72x plus 30. Find the intervals in which the function is strictly increasing, strictly decreasing.
So to find the critical point, first you differentiate the given equation. So to find the critical point, atralla ನೀವು ಬರ್ಕೊಂಡ್ಬಿಡ್ತೀರಾ, ನಂತರ ಸೀದಾ ಡಿಫರೆನ್ಶಿಯೇಟ್ ಮಾಡಕ್ ಹೋಗ್ತೀರಾ. ಸೊ f dash x ನಾನು ನೇರವಾಗಿ ಬರೀತಾ ಇದ್ದೀನಿ. 4 3s are 12x squared, 12x minus 72 ಡಿಫರೆನ್ಶಿಯೇಟ್ ಮಾಡಿದಾಗ ರೈಟ್ ಈ ರೀತಿ ಕಾಣಿಸಕ್ಕೆ ಶುರುವಾಗಿದೆ. ದಿಸ್ ಇಸ್ ಎಫ್ ಡ್ಯಾಶ್ ಎಕ್ಸ್. ನಮ್ಮ ಗುರಿ ಏನು? ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಆ ಒಂದು ಇಂಟರ್ವಲ್ ಬರಿಬೇಕಾಗಿದೆ. ಆ ಇಂಟರ್ವಲ್ ಬೇಕು ಅಂದ್ರೆ ಎಫ್ ಡ್ಯಾಶ್ ಎಕ್ಸ್ 0ಗೆ ಈಕ್ವೇಟ್ ಮಾಡಬೇಕಾಗಿ ಬರುತ್ತೆ. ಯು ಮಸ್ಟ್ ಈಕ್ವೇಟ್ ದ ಟರ್ಮ್ ಟು 0 ಸೊ ದಟ್ ಯು ಫೈಂಡ್ ದ ಕ್ರಿಟಿಕಲ್ ಪಾಯಿಂಟ್ಸ್. ಕ್ರಿಟಿಕಲ್ ಪಾಯಿಂಟ್ ಅಂದ್ರೆ ಟರ್ನಿಂಗ್ ಪಾಯಿಂಟ್. ಯಾವ ಜಾಗದಲ್ಲಿ ಕರ್ವ್ ಟರ್ನ್ ಆಗುತ್ತೆ ಆ ಜಾಗದಲ್ಲಿ tangent will be parallel to x-axis. That is why f dash x is 0 at that point. ಹೌದಲ್ವಾ? ರೈಟ್? ನೀವು ಈ ರೀತಿಯ ಪಾಯಿಂಟ್ ಅನ್ನ ಫೈಂಡ್ ಔಟ್ ಮಾಡಕ್ ಹೋಗ್ತೀರಾ. ಯಾಕೆ ಅಂದ್ರೆ ಅದ್ರ ಹಿಂಭಾಗದಲ್ಲಿ ಇನ್ಕ್ರೀಸಿಂಗ್ ಆಮೇಲೆ ಡಿಕ್ರೀಸಿಂಗ್ ಇರಬಹುದು, ಅಥವಾ ಈ ರೀತಿ ಕೂಡ ಇದ್ದಿರಬಹುದು. ರೈಟ್? ಒಟ್ನಲ್ಲಿ ಕ್ರಿಟಿಕಲ್ ಪಾಯಿಂಟ್ ಬಹಳ ಮಹತ್ವದ್ದಾಗುತ್ತೆ. ಆ ಕ್ರಿಟಿಕಲ್ ಪಾಯಿಂಟ್ಸ್ ಅನ್ನ ಒಮ್ಮೆ ಬರ್ಕೊಂಡ್ಬಿಟ್ರೆ ಇಂಟರ್ವಲ್ಸ್ ಬರೀಬಹುದು. ಸೊ ನಾವೀಗ ಎಫ್ ಡ್ಯಾಶ್ ಎಕ್ಸ್ ಸ್ವಲ್ಪ ವರ್ಕ್ ಮಾಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ 6 ಈ ರೀತಿ ಟರ್ಮ್ ಕಾಣಿಸಕ್ಕೆ ಶುರುವಾಯ್ತು. ಬಹುಶಃ ಫ್ಯಾಕ್ಟರೈಸ್ ಮಾಡಬಹುದು ಅಂತ ಅನ್ಸುತ್ತೆ. ಸೊ ಫ್ಯಾಕ್ಟರೈಸ್ ಮಾಡಿ ಬರ್ದಿದ್ ಬಿಡೋಣ. 12 into x square minus 3x plus 2x minus 6. Yes? 3 2s are 6. Yes? ಸೊ ಇದನ್ನ ಈ ರೀತಿ ನೀವು ಸ್ಪ್ಲಿಟ್ ಮಾಡಿದ್ರೆ ಆಗ ಇಲ್ಲಿ ಟರ್ಮ್ ಹೇಗೆ ಬರುತ್ತೆ ನೋಡಿ. x ಕಾಮನ್ ಔಟ್ ಮಾಡ್ತೀರಾ, you get x minus 3. Yes? x into x minus 3 plus 2 ಆಚೆ ಬರೆದ್ರೆ x minus 3 inside the bracket. Finally ನಾನು ಪ್ರತಿಯೊಂದು ಸ್ಟೆಪ್ ಕೂಡ ಬರೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. 12 into x minus 3 ಕಾಮನ್ ಔಟ್ ಮಾಡಿರ್ತೀರಾ, ಹಾಗೆ x plus 2 ಕೂಡ ಉಳಿದಿರುತ್ತೆ. ರೈಟ್? ನೀವು ಇದನ್ನ ಫ್ಯಾಕ್ಟರೈಸ್ ಮಾಡಿದಾಗ 12 into x minus 3 x plus 2 ಅಂತ ಕಾಣಿಸ್ತಾ ಇರುತ್ತೆ. ರೈಟ್? ಈಗ ಈ ಟರ್ಮ್ ಅನ್ನ 0ಗೆ ಈಕ್ವೇಟ್ ಮಾಡಿ. ಇಫ್ ಎಫ್ ಡ್ಯಾಶ್ ಎಕ್ಸ್ is equal to 0, x minus 3 equal to 0 ಅಥವಾ x is equal to 3. ಹೌದಲ್ವಾ? x is equal to 3 or x is equal to minus 2. x plus 2 ನ 0ಗೆ ಈಕ್ವೇಟ್ ಮಾಡ್ತೀರಾ. ಸೊ x minus 2 ಬರುತ್ತೆ ಅಥವಾ ಪ್ಲಸ್ 3 ಬರುತ್ತೆ ಅನ್ನೋದನ್ನ ಗಮನಿಸಿ. ಸೊ ಈಗ ನಂಬರ್ ಲೈನ್ ಮಾರ್ಕ್ ಮಾಡ್ಕೊಂಡ್ಬಿಡಿ. ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ, ಆಲ್ ರಿಯಲ್ ನಂಬರ್ಸ್. ಇವುಗಳ ಮಧ್ಯದಲ್ಲಿ ಮೈನಸ್ 2 ಮೊದಲು ಬರುತ್ತೆ, ನೆಗೆಟಿವ್ 2 ಅಂಡ್ ಪ್ಲಸ್ 3. ಸೊ ನಮಗೆ ಈ ಕಂಪ್ಲೀಟ್ ರಿಯಲ್ ನಂಬರ್ ಇವಾಗ 3 ಬೇರೆ ಬೇರೆ ಇಂಟರ್ವಲ್ ಅಂತ ಕಾಣಿಸಕ್ ಶುರುವಾಗಿದೆ. ಸೊ ಈಗ ನೀವು ಒಂದು ಟೇಬಲ್ ಕ್ರಿಯೇಟ್ ಮಾಡ್ತೀರಾ ಮತ್ತು ಈ ಟೇಬಲ್ ಮೇಲ್ಭಾಗದಲ್ಲಿ ಆ ಡಿರೈವೇಟಿವ್ ಬರೆದಿಟ್ಕೊಂಡ್ಬಿಡಿ. ಸೊ ಹಿಯರ್ ಇಸ್ ದ ಟೇಬಲ್, ಹೀಗೆ ಕಾಣಿಸ್ತಾ ಇರುತ್ತೆ. ರೈಟ್? ಸೊ ಇದರಲ್ಲಿ ನೀವೀಗ 3 ಇಂಟರ್ವಲ್ ತೋರಿಸ್ತೀರಾ. ಮೊದಲನೇದು ಇಂಟರ್ವಲ್ ಅಂತ ಬರ್ಕೊಂಡ್ಬಿಡಿ. ಇಂಟರ್ವಲ್ ನಾವಿಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆ ಇಂಟರ್ವಲ್ ನೋಡಕ್ ಹೋಗ್ತಿದ್ದೀವಿ. ಸೊ ಮೈನಸ್ ಇನ್ಫಿನಿಟಿ ಟು ಮೈನಸ್ 2 ಮೊದಲನೆಯ ಇಂಟರ್ವಲ್. ಸೊ ಓಪನ್ ಇಂಟರ್ವಲ್ ಯಾವಾಗಲೂ ಬಳಸಿ. ಮೈನಸ್ 2 to 3 ಅಂಡ್ 3 to ಇನ್ಫಿನಿಟಿ ಈ ರೀತಿ 3 ಭಾಗಗಳನ್ನಾಗಿ ವಿಂಗಡಿಸ್ಕೊಂಡಿದ್ದೀರಾ. ಸೊ ವಿ ಹ್ಯಾವ್ 3 ಇಂಟರ್ವಲ್ಸ್ ನೌ. ರೈಟ್? ಸೊ ಇಲ್ಲಿ ಈ ಇಂಟರ್ವಲ್ ನಡುವೆ ಇರುವ ಯಾವುದೋ ಒಂದು ಪಾಯಿಂಟ್ ಅನ್ನ ಎಫ್ ಡ್ಯಾಶ್ ಎಕ್ಸ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿ ನೋಡ್ತೀರಾ. ಎಫ್ ಡ್ಯಾಶ್ ಎಕ್ಸ್ ಏನ್ ಬರೆದಿಟ್ಕೊಂಡಿದ್ವಿ? ಎಫ್ ಡ್ಯಾಶ್ ಎಕ್ಸ್ ಹೀಗಿತ್ತು, 12 into x minus 3 x plus 2. ರೈಟ್? 12 into x minus 3 x plus 2 ಇದು ಎಫ್ ಡ್ಯಾಶ್ ಎಕ್ಸ್ ಅಲ್ವಾ? ಸೊ ಎಫ್ ಡ್ಯಾಶ್ ಎಕ್ಸ್ ಪಾಸಿಟಿವ್ ಬರುತ್ತಾ ನೆಗೆಟಿವ್ ಬರುತ್ತಾ? ಸೈನ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಹೀಗೆ ನೀವಿಲ್ಲಿ ಬೋರ್ಡ್ ಹಾಕಿರ್ತೀರಾ. ಸೈನ್ ಆಫ್ ಎಫ್ ಡ್ಯಾಶ್ ಎಕ್ಸ್. ರೈಟ್? ಸೈನ್ ಆಫ್ ಎಫ್ ಡ್ಯಾಶ್ ಎಕ್ಸ್. ಇಲ್ಲಿ ನೇಚರ್ ಆಫ್ ದ ಫಂಕ್ಷನ್ ಇನ್ಕ್ರೀಸಿಂಗ್, ಡಿಕ್ರೀಸಿಂಗ್,
ನೇಚರ್ ಆಫ್ ದ ಫಂಕ್ಷನ್ ಹೀಗೆ ಬರೆದಿಟ್ಟಿರ್ತೀರಾ ಹೌದಾ. ಹೀಗೆ ಎಕ್ಸಾಮಿನೇಷನ್ ಪಾಯಿಂಟ್ ಇಂದ ಪ್ರೆಸೆಂಟ್ ಮಾಡಿ ಈ ಇಂಟರ್ವಲ್ ಒಳಗಡೆಯಿಂದ ಒಂದು ನಂಬರ್ ಎತ್ಕೊಳ್ಳಿ. ಲೆಟ್ಸ್ ಸೇ -3. -3 ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. ಇಫ್ ಪಾಸಿಬಲ್ ಔಟ್ಸೈಡ್ ದಿಸ್ ಟೇಬಲ್ ಯು ಶೋ ದ ಕ್ಯಾಲ್ಕುಲೇಷನ್ ಆಲ್ಸೋ. ಇಲ್ಲಿ ಸುಮ್ಮನೆ ಹಿಯರ್ ಎಫ್ ಡ್ಯಾಶ್ ಆಫ್ -3 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಂಬರ್ ಏನ್ ಬಂತು ತೋರಿಸಿ. ರೈಟ್, ಬಟ್ ಟೈಮ್ ಬೀಯಿಂಗ್ ನಾನು ನಂಬರ್ ತೋರಿಸ್ತಾ ಇಲ್ಲ. ಇಲ್ಲಿ -3 ಇದ್ರೆ -3 ಟರ್ಮ್ ನೆಗೆಟಿವ್ ಇರುತ್ತೆ, ಅದನ್ನು ತೋರ್ಸಕ್ ಹೋಗ್ತಿದ್ದೀನಿ. ಮೊದಲನೇ ಟರ್ಮ್ ಪ್ಲಸ್ ಇದೆ, ಎರಡನೇ ಟರ್ಮ್ ಮೈನಸ್ ಇದೆ. ರೈಟ್, ಸೊ ಮೂರನೇ ಟರ್ಮ್ -3 + 2 ಅಂದ್ರೆ ನೆಗೆಟಿವ್ ಬರ್ತಾ ಇದೆ. ಸೊ ಎಫ್ ಡ್ಯಾಶ್ ಎಕ್ಸ್ ಏನಾಗ್ತಿದೆ, minus into minus plus, which is greater than 0. The function is strictly increasing. ನೀವು ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಬರೆದ್ಬಿಡಿ, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಸೆಕೆಂಡ್ ಪಾರ್ಟ್ -2 to 3, ಲೆಟ್ಸ್ ಸೇ 2.5 0. -2 to 3 ಮಧ್ಯ 0 ಬರುತ್ತೆ. 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಫಸ್ಟ್ ನಂಬರ್ ಪಾಸಿಟಿವ್ ಇದೆ, ಸೆಕೆಂಡ್ ನಂಬರ್ 0 - 3 ನೆಗೆಟಿವ್, 0 + 2 ಪಾಸಿಟಿವ್. ಸೊ ಫೈನಲಿ f dash x less than 0 function is strictly decreasing in this interval. And 3 to infinity 4 ಅನ್ನೋದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ. 4 ಇಲ್ಲಿ ಹಾಕಿದಾಗ ಏನ್ ಬರುತ್ತೆ, 4 - 3 is positive, 4 + 2 is positive. So f dash x is greater than 0 function is strictly increasing. So the conclusion of the story, ಈ ಎರಡಕ್ಕೂ ಒಂದು ಯೂನಿಯನ್ ಅಂತ ಬರೀತೀರಾ. Therefore function f is strictly increasing in -infinity to -2 union 3 to infinity, and function f is strictly decreasing in the interval -2 to 3. This should be the conclusion. The conclusion you barilebeku, and as I told you before, you please show the calculation part also. ಅಂದ್ರೆ ಇಲ್ಲಿ -3 ತಗೊಂಡೆ ಅಲ್ವಾ, -3 ತಗೊಂಡಾಗ ಇಲ್ಲೊಂದು ಸಣ್ಣ ಕ್ಯಾಲ್ಕುಲೇಷನ್ ಮಾಡಿರ್ತೀರಾ, ಅದು ಏನ್ ಬಂತು, ಎಫ್ ಡ್ಯಾಶ್ ಆಫ್ -3 ಈ ಟೇಬಲ್ ಇಂದ ಆಚೆ ಎಫ್ ಡ್ಯಾಶ್ ಆಫ್ -3 ಏನ್ ಬಂತು, ಗ್ರೇಟರ್ ದನ್ 0. ಎಫ್ ಡ್ಯಾಶ್ ಆಫ್ 0 ಏನ್ ಬಂತು, ಲೆಸ್ ದನ್ 0. ಆ ಕ್ಯಾಲ್ಕುಲೇಷನ್ ತೋರಿಸಿ. ಫುಲ್ ಔಟ್ ಆಫ್ ಇಟ್ ಮಾರ್ಕ್ಸ್ 80 ಔಟ್ ಆಫ್ 80 ತಗೋತೀರಾ ಅಂದ್ರೆ ಹೀಗೆ ನೀವು ಎಲ್ಲವನ್ನೂ ಪ್ರೆಸೆಂಟ್ ಮಾಡಿ. ಸೊ ದ ರಿವಿಷನ್ ಅಂದ್ರೆ ಇದನ್ನ ಇನ್ನೊಮ್ಮೆ ನಾನು ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಯು ಫೈಂಡ್ ಎಫ್ ಡ್ಯಾಶ್ ಎಕ್ಸ್ the derivative and equate f dash x to 0 to find the critical point. Once you know the critical points, right, you can divide the number line in 3 different intervals. ಆ 3 intervals ನೀವು ಇಲ್ಲಿ ಬರ್ಕೊಂಡು ಬಿಡಿ, ಅವುಗಳ ಮಧ್ಯದಿಂದ ಯಾವುದೋ ಒಂದು ನಂಬರ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಆ ಆಧಾರದ ಮೇಲೆ ಎಫ್ ಡ್ಯಾಶ್ ಎಕ್ಸ್ ಪಾಸಿಟಿವ್ ಬರುತ್ತಾ ನೆಗೆಟಿವ್ ಬರುತ್ತಾ ಅನ್ನೋದನ್ನ ನೋಡಿ. And based on that, you can decide whether the function is strictly increasing or decreasing. Yes. Hope you enjoyed the session. And if you have any other question, you can always type the question in comment box. So, ನಿಮ್ಮ ಎಲ್ಲ questions ಗೆ answer ಹೇಳಕ್ಕೆ ನಾವು ಪ್ರಯತ್ನ ಪಡ್ತೀವಿ. All the best for your final examination. TCHR with you always.